ದಾಟಿ ಬಂದಿವಿ. 6ನೇ ಅವಸ್ಥೆ ಆದಂತಹ ಪ್ರಾಪ್ತಿ ಅಥವಾ ಶೋಕನಾಶ. ಇದನ್ನು ಕುರಿತು ಗುರುಗಳು ನಿನ್ನೆ ದಿವಸ ನಮಗೆಲ್ಲ ಪಾಠ ಮಾಡಿದ್ರು. ನಾನು ಕೂಟಸ್ಥನಿದ್ದೇನೆ, ಆಭಾಸನಲ್ಲ. ಆದ್ದರಿಂದ ಜನನ ಮರಣ, ಸುಖ ದುಃಖ, ಪಾಪ ಪುಣ್ಯ, ಗಮನಾಗಮನಗಳು ನನಗಿಲ್ಲ. ನಾನು ಅಜನ್ಯ. ಎಲ್ಲಾ ಕಾಲದಲ್ಲಿ ಎಲ್ಲಾ ದೇಶದಲ್ಲಿ ಸದ್ರೂಪ ಬ್ರಹ್ಮ, ಚಿದ್ರೂಪ ಬ್ರಹ್ಮ, ಆನಂದ ರೂಪ ಬ್ರಹ್ಮ, ನಿತ್ಯ ರೂಪ ಬ್ರಹ್ಮ, ನಿರ್ವಿಕಾರಿಯಾಗಿದ್ದೇನೆ. ವಿಕಾರಿ ಅಂದ್ರೆ ಏನು ಅಂದ್ರೆ 6 ರೀತಿಯಾದಂತಹ ವಿಕಾರಗಳು ಅದಾವ. ಅವು ಯಾವ 6 ರೀತಿಯಾದಂತಹ ವಿಕಾರಗಳು ಅಂತಂದ್ರ, ಒಂದು ಅಸ್ಥಿತೆ, 2ನೇದ್ದು ಜಾಯತೆ, 3ನೇದ್ದು ವಿವರ್ಧತೆ, 4ನೇದ್ದು ಪರಿಣಾಮತೆ, 5ನೇದ್ದು ಅಪಕ್ಷೀಯತೆ, 6ನೇದ್ದು ವಿನಶ್ಯತೆ. ಈ ವಿಕಾರಗಳು ವಿಕಾರ ಭಾವಗಳು. ಈ ವಿಕಾರಗಳು ಆವಾಸನೆಗೆ ಆಗ್ತಾವ, ಷಟ್ಭಾವ ವಿಕಾರಗಳು ಅಂತ ಹೇಳ್ತಾರೆ. 1ನೇದ್ದು ಅಸ್ಥಿತಿ ಅಂತಂದ್ರ, ತಾಯಿ ಗರ್ಭದಲ್ಲಿ ಮೂಡಿದ ಮೊದಲನೇ ದಿನದಿಂದ ಭೂಮಿಗೆ ಬರುವವರೆಗೆ ಇರುವಂತಹ ಸ್ಥಿತಿಗೆ ಅಸ್ಥಿತಿ ಅಂತ. 2ನೇದ್ದು ಜಾಯತೆ ಅಂದ್ರ ಗರ್ಭದಿಂದ ಹೊರಗೆ ಬರುವುದೇ ಜಾಯತೆ. 3ನೇದ್ದು ಪರಿಣಾಮತೆ ಅಂದ್ರ ಶಿಶುವಿನಿಂದ ಬಾಲ್ಯ ಯೌವನಾದಿಯಾಗಿ ಮುಪ್ಪಿನವರೆಗೆ ಬದಲಾವಣೆ ಆಗ್ತಾ ಹೋಗ್ತದಲ್ಲ, ಅದು ಪರಿಣಾಮ. ಇನ್ನು ವಿವರ್ತತೆ ಅಂದ್ರೆ ಬದಲಾವಣೆ ಆಗೋದು. ಬಾಲ್ಯದಿಂದ ಯೌವನಕ್ಕೆ ಬರ್ತಾನ, ಯೌವನಾವಸ್ಥೆಯವರೆಗೆ ಬೆಳೆದು ಶಕ್ತಿಯುತವಂತನಾಗಿರ್ತಾನ, ಬಲವಂತನಾಗ್ತಾನ. ಇನ್ನು ಅಪಕ್ಷೀಯತೆ ಅಂದ್ರ ಯೌವನದಿಂದ ಇಳ್ಕೋಂತ ಹೋಗ್ತದೆ. ಯೌವನದವರೆಗೆ ಏನಾಗ್ತು, ಏರ್ಕೋಂತ ಬಂದಿತ್ತು, ಯೌವನದಿಂದ ಇಳ್ಕೋಂತ ಹೋಗ್ತದೆ. ಉಪ್ಪಾವಸ್ಥೆಗೆ ಏನು ಹೋಗ್ತದಲ್ಲ, ಹ್ಯಾಂಗ ಹಣ್ಣು ತಂದಿಟ್ಟು 1 ದಿವಸ ಫ್ರೆಶ್ ಆಗಿರ್ತದ, 2ನೇ ದಿವಸ ಅದರ ಪರಿಣಾಮ ಬೇರೆ ಆಗಿರ್ತದ, 3ನೇ ದಿವಸ ಬೇರೆ ಆಗಿರ್ತದ. ಹಿಂಗ ದಿನ ಅದರ ಪರಿಣಾಮ ಬೇರೆ ಆಗ್ತಾ ಕೊನೆಗೆ 1 ದಿವಸ ಏನಾಗ್ತಂದ್ರೆ ಕೊಳತು ಹೊರಗೆ ಹೋಗಿ ಸ್ಥಿತಿಗೆ ಬರ್ತದಲ್ಲ, ಅದಕ್ಕೆ ಏನಂತಾರಂತಂದ್ರ ಅಪಕ್ಷೀಯತೆ. ಇನ್ನ ವಿನಶ್ಯತೆ, 6ನೇದ್ದು ವಿನಶ್ಯತೆ ಅಂದ್ರೆ ಪಂಚಮಹಾಭೂತಗಳಿಂದ ಆದಂತಹ ಈ ಶರೀರ ಪಂಚಮಹಾಭೂತಗಳಲ್ಲಿ ಸೇರಿಕೊಂಡು ಬಿಡ್ತವ. ಪಂಚಭೂತಗಳು ತಮ್ಮ ತಮ್ಮ ತತ್ವಕ್ಕೆ ಸೇರ್ತಾವ. ದೇಹದೊಳಗೆ ಪಂಚಭೂತಗಳದಾವ, ಆ ಪಂಚಭೂತಗಳಿಂದ ತಮ್ಮ ತಮ್ಮ ತತ್ವಗಳೊಳಗ ಸೇರ್ಬಿಡ್ತಾವ. ಅಂದ್ರೆ ಜೀವ ಒಂದು ಏನಾಗ್ತದೆ, ಜೀವ ಅಂದ್ರೆ ಬಯಲಿದ್ದಾಗ ಅದು ಆಕಾಶ ತತ್ವದೊಳಗೆ ಸೇರ್ಬಿಡ್ತದೆ. ಇಲ್ಲಿ ಉಳಿಯುವುದು ಆತ್ಮ ಒಂದೇ. ಪೃಥ್ವಿ ತತ್ವದೊಳಗೆ ಪೃಥ್ವಿ ಹೋಗ್ತದ, ಜಲತತ್ವದೊಳಗೆ ಜಲ ಹೋಗ್ತದ, ಆಕಾಶ ತತ್ವದೊಳಗೆ ಆಕಾಶ ಹೋಗ್ತದೆ. ಹಿಂಗೆಲ್ಲಾ ಹೋದ ಮೇಲೆ ಏನ್ ಉಳಿತದಪ್ಪ ಅಂದ್ರೆ ಇಲ್ಲಿ ಆತ್ಮ ಒಂದೇ ಉಳಿತದ. ಅದು ಅವಿನಾಶಿ ಅಂದ್ರ ಅದಕ್ಕೆ ಜನನ ಇಲ್ಲ, ಅಂದ ಮೇಲೆ ಮರಣನೂ ಇಲ್ಲ. ಜನ್ಮವನ್ನೇ ನಿಷೇಧ ಮಾಡಿದ್ರೆ ಈ ವಿಕಾರಗಳು ಇಲ್ಲದಂಗ ಆಗ್ತಾವ. ಇಷ್ಟೆಲ್ಲ ವಿಕಾರ ಅದಾವಪ್ಪ ಅಂತಂದ್ರೆ ಈ ವಿಕಾರಗಳು ನಮಗೆ ಯಾಕೆ ಬೇಕು? ಈ ವಿಕಾರ ಇರಬಾರ್ದು ಅಂತಂದ್ರ ನಾವು ಹುಟ್ಟೇ ಇಲ್ಲ ಅಂತ ಯಾಕಂದ್ರೆ ತಿಳ್ಕೊಂಡು ಬಿಟ್ರೆ ಈ ವಿಕಾರಗಳು ಇರುವುದಿಲ್ಲ. ಈ ಎಲ್ಲ ಏನ ಸರ್ವ ಅನರ್ಥಗಳಿಗೆ ನಿಷೇಧ ಮಾಡಿಬಿಡ್ತಾವ. ಸರ್ವದ್ರ ನಿಷೇಧ ಆಗ್ತದ. ನಾನು ಅಜನ್ಯ, ನಾನು ಹುಟ್ಟಿಲ್ಲ. ಯಾಕಂದ್ರೆ ನಾನು ಕೂಟಸ್ಥ ಇದ್ದೀನಿ, ಚಿದಾನಂದ ಸ್ವರೂಪನಿದ್ದೀನಿ, ಸಚ್ಚಿದಾನಂದ ಸ್ವರೂಪನಿದ್ದೀನಿ. ಆದ್ರಿಂದ ಈ ವಿಕಾರಗಳು ಆಭಾಸನಿಗಾಗ್ತಾ ಹೊರತ ಶರೀರಕ್ಕಾಗ್ತಾ ಹೊರತಾಗಿ ಹೀಗೆ ಶೋಕ ನಾಶ ಮಾಡಿಕೊಳ್ಳೋದು ಅಥವಾ ಭ್ರಾಂತಿ ರಹಿತನಾಗಬೇಕು. ಭ್ರಾಂತಿ ಚಿಂತಿ ದುಃಖಗಳು ನನಗಿಲ್ಲ, ಯಾಕಂದ್ರೆ ನಾನು ಅಜನ್ಯ ಕೂಟಸ್ಥ ಅಂತ ತಿಳ್ಕೊಳ್ಬೇಕು.
ಯಾವಾಗ ಭ್ರಾಂತಿಯನ್ನು ನೀಗ್ತೀವಿ ಅವಾಗ ನಾವು ಮಹಂತನಾಗ್ತೀವಿ ಅಂತ ಹೇಳ್ತಾ ಗುರುಗಳು ನಿನ್ನೆ ದಿವಸ ನಮಗೆಲ್ಲ ಸುಂದರವಾದ ಉಪದೇಶವನ್ನು ಮಾಡಿದ್ರು ಅಂತ ಹೇಳ್ತಾ ಈ ನಿನ್ನೆಯ ಉಪದೇಶದ ಮುಖ್ಯಾಂಶಗಳನ್ನು ಸದ್ಗುರುವಿನ ಪಾದಕ್ಕೆ ಅರ್ಪಿಸಿ ವಿರಾಮವನ್ನು ಹೇಳ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯವಾದಗಳು. ಬ್ರಹ್ಮನಿಷ್ಠ ಸದ್ವಾದ ಶಾಲೆಗಳು ನಿನ್ನೆ ಮಾಡಿದ ಪಾಠದ ಮುಖ್ಯಾಂಶಗಳ ಕುರಿತು ನಮಗೆ ವಿಶ್ಲೇಷಿಸಿದರು. ಪೂರ್ವವಾದ ಅಭಿನಂದನೆಗಳು. ಈಗ ಎಲ್ಲರಿಗೂ ನಮಸ್ಕಾರಗಳು. ಓಂ ಶ್ರೀ ಸದ್ಗುರು ಶುದ್ಧ ಬ್ರಹ್ಮಣೇ ನಮಃ. जो सुख नित्य प्रकाश विभू नाम रूप आधार मति न लखई दिहि मति लखई सोमय शुद्ध अपार अति अपार स्वरूप मम लहरी विष्णु महेश विधिर विचंदा शक्ति धनेश गणेश जा कृपालु सर्वज्ञ को हिय भारत मुनि ध्यान ताको होत उपादितै मोमय मिथ्यावान पैदिहि ज्ञानै बिन जगत मनहु जग जग जील है सोहम आपे आप बोध चाहि जाको सुकृति भजत रम निष्काम सो मेरु है आत्मा काहू करू प्रणाम सो मेरु है आत्मा काहू करू प्रणाम. सद्गुरु श्री पंडित पीताम्बर जी महाराज की जय. सद्गुरु श्री साधु निश्चलदास जी महाराज की जय. सद्गुरु श्री चरण बसव स्वामी जी महाराज की जय. जय मंगलम. जय नमः पार्वती पति शिव हर हर महादेव. ಎಲ್ಲರಿಗೂ ಶರಣು ಶರಣಾರ್ಥಿ. ತುಂಬಾ ಧನ್ಯವಾದಗಳು. ಶುದ್ಧ ಬ್ರಹ್ಮನಿಷ್ಠ ಬ್ರಹ್ಮಣಿಯಾದಂತ ಗೌರವ್ ಸಾಹೇಬರು ಮತ್ತು ನಿರ್ದೇಶಕ ಮಂಗಲವನ್ನಂತೂ ಸಹಾಯವಾಗಿ ರೂಪಿಸಿದವರು ಪೂರ್ವಕವಾದಂತಹ ಅಭಿನಂದನೆಗಳು. ಈಗ ಪರಮ ಪೂಜ್ಯ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುವಾದಂಥ ಶರಣಬಸವ ಸ್ವಾಮೀಜಿಯವರಿಗೆ ಈ ಶಾಲೆಗಳು ನಮಗೆಲ್ಲ ತಿಳಿಸಿಕೊಡ್ತಾ
ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ನಿನ್ನೆ ತನಕ ಆಭಾಸನ ಸಪ್ತ ಅವಸ್ಥೆಗಳು ಎದಕ್ಕೆ ಹೇಳಕತ್ತೀವ್ರಿ? ಆಭಾಸ ಅಹಂ ಬ್ರಹ್ಮ ಅಸ್ಮಿ ತತ್ ತ್ವಮಸಿ ಅಯಮಾತ್ಮ ಬ್ರಹ್ಮ ಪ್ರಜ್ಞಾನಂ ಬ್ರಹ್ಮ ಅಂತ ಆಭಾಸ ಹೇಳಬೇಕಾದ್ರೆ ಅವನಲ್ಲಿ ಇರಬೇಕಾದ ಯೋಗ್ಯತೆಗಳು, ಈ 7 ಅವಸ್ಥೆಗಳನ್ನು ಅವನು ದಾಟಿ ಬಂದಾಗ ಅವನು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ಕೊಳ್ಳಂತ ಯೋಗ್ಯತೆ ಬರ್ತದ. ಅದಕ್ಕೆ ಆಭಾಸಗ ಜೀವಭಾವ ಅಂತಾರೆ. ಜೀವಭಾವ ಹೋಗಿ ಶಿವಭಾವ ಆಗಬೇಕು, ಜೀವಭಾವ ಹೋಗಿ ಬ್ರಹ್ಮಭಾವ ಆಗಬೇಕು, ಅಂಗ ಲಿಂಗ ಆಗಬೇಕು, ಮತ್ತೆ ಜೀವ ಶಿವನಾಗಬೇಕು. ಇವೆಲ್ಲ ಹೇಳಿದರ ಅರ್ಥ ಏನಂತಂದ್ರೆ ಅವನಲ್ಲಿ ಈ 7 ಯೋಗ್ಯತೆಗಳು, 7 ಅವಸ್ಥೆಗಳನ್ನು ಅವನು ದಾಟಿ ಬರಬೇಕಾಗ್ತದೆ. 7 ಅವಸ್ಥೆಗಳ ಪೈಕಿ 6 ಅವಸ್ಥೆಗಳನ್ನು ತಿಳ್ಕೊಂಡ್ರಿ. ಅಜ್ಞಾನ, ಆವರಣ, ಮತ್ತೆ ಭ್ರಾಂತಿ 3 ಆಯ್ತು. 4ನೇದೇನದ? ದ್ವಿವಿಧ ಜ್ಞಾನ, ಪರೋಕ್ಷ ಬ್ರಹ್ಮಜ್ಞಾನ, ಮತ್ತು 5ನೇದೇನದ? ಅಪರೋಕ್ಷ ಬ್ರಹ್ಮಜ್ಞಾನ. ಅವೆರಡು ಕೂಡಿದ್ರೆ 5 ಆಯ್ತು. ಮತ್ತೆ 6ನೇದೇನಪ್ಪ ಅಂತಂದ್ರೆ ಶೋಕನಾಶ, ಭ್ರಾಂತಿನಾಶ, ದುಃಖನಾಶ 6ನೇದ್ದು. ಇವಾಗ 7ನೇದ್ದು ಏನು ತಿಳ್ಕೊಂಡ್ರಿ ಅಂತಂದ್ರೆ ಹರ್ಷ, ನಿರಂಕುಶ ತೃಪ್ತಿ, ಅತಿ ಹರ್ಷ, ಅತ್ಯಂತ ಹರ್ಷ. ಅದರದ ಸ್ವರೂಪದ ವರ್ಣನ ಅತಿ ಹರ್ಷ ಅಂತಾರ. ಅದಕ್ಕಿಂತ ದೊಡ್ಡ ಹರ್ಷ ಮತ್ತೊಂದಿಲ್ಲ. ಭ್ರಾಂತಿನಾಶ ಅಂತಂದ್ರ ಭ್ರಾಂತಿನಾಶದ ವಿಧಾನ ಹೆಂಗದಂತಂದ್ರ ಭ್ರಾಂತಿ ಹೋಗದು ಹೆಂಗ್ ಹೋಗ್ಬೇಕಂದ್ರ ಮತ್ತೆ ಒಳ್ಳೆ ಬರಬಾರ್ದು, ಹಂಗ ಹೋಗ್ಬೇಕದು. ಮತ್ತ ನಿಮ್ಮೊಳಗೆ ಏನು ಭ್ರಾಂತಿ ಅದ ಅದು ಇದ್ದಟೆ ಇರ್ಬೇಕದು, ಮತ್ತೆ ಬೆಳೆದು ದೊಡ್ಡದಾಗಬಾರ್ದು. ಅದು ಭ್ರಾಂತಿನಾಶದ ವಿಧಾನ. ನಿಮ್ಮಲ್ಲಿ ಕೆಲವೊಂದು ಭ್ರಾಂತಿಗಳು ಅದಾವ. ಆ ಭ್ರಾಂತಿಗಳು ಒಂದು ನಾಶ ಆಗಿ ಹೋಗ್ಬೇಕು, ಆದ್ಮೇಲೆ ಹೊಳ್ಳಿ ಬರಬಾರ್ದು. ಅಕಸ್ಮಾತ್ ಏನೋ ಒಂದಿಷ್ಟು ಉಳಿದಿತ್ತು ಅಂತಂದ್ರೆ ಸಹಿತ ಅವು ಅಷ್ಟರ ಮಟ್ಟಿಗೆ ಉಳಿಬೇಕು ಹೊರತು ಅವು ಮತ್ತೆ ಬೆಳೆದು ದೊಡ್ಡ ಆಗಬಾರ್ದು. ಹಂಗ ಭ್ರಾಂತಿನಾಶ. ಇದು ಅತಿ ಹರುಷ. ಇದಕ್ಕೆ ಪರಮಾನಂದ ಪ್ರಾಪ್ತಿ ಕೂಡ ಅಂತಾರ. ಪರಮಾನಂದ ಪ್ರಾಪ್ತಿ ಅದು ಏನದ? ಸರ್ವ ದುಃಖ ನಿವೃತ್ತಿ, ಭ್ರಾಂತಿನಾಶ. ಇದೇ ಮೋಕ್ಷದ 2 ಸ್ಟೆಪ್ಸ್ ಇವು. ಈ ಪರಮಾನಂದ ಪ್ರಾಪ್ತಿ ಅತಿ ಹರುಷ ಹೆಂಗಪ್ಪ ಅಂತಂದ್ರ ಒಮ್ಮ ಇದು ಬಂದ ಮೇಲೆ ಮತ್ತ ಹೊಳ್ಳಿ ಹೋಗಬಾರ್ದು. ಹೊಳ್ಳಿ ಹೋಗ್ಲಾರ್ದಂತ ಹರ್ಷ. ಮತ್ತೀಗೇನು ನಿಮ್ಗೆ ಹರ್ಷ ಉಂಟಾಗ್ಯದ, ಆ ಉಂಟಾದಂತ ಹರ್ಷ ಏನಾಗಬೇಕು? ಹೋಗ್ತಾ ಇರ್ಬೇಕೆ ಹೊರತು ಅದು ಉಳ್ಕೊಂಡು ದೊಡ್ಡದಾಗಬಾರದು. ಯಾವುದು? ಶೋಕ ಹೋಗ್ತಾ ಇರಬೇಕು, ಹರ್ಷ ಬರ್ತಾ ಇರಬೇಕು. ಅದು ಬರ್ತಾ ಬರ್ತಾ ಏನಾಗಬೇಕು? ಬೆಳೀತಿರ್ಬೇಕು, ಸಣ್ಣದಾಗಬಾರದು. ಆ ಶಬ್ದ ತಿಳ್ಕೋಬೇಕು ನೀವು. ಶೋಕ ಮತ್ತು ಹರ್ಷ ಹೆಂಗಾಗಬೇಕು? ಶೋಕ ಹೋಗ್ತಾ ಇರಬೇಕು, ಹರ್ಷ ಏನಾಗಬೇಕು? ಬರ್ತಾ ಇರಬೇಕು. ಶೋಕ ಹೋಗ್ತಾ ಇರಬೇಕು, ಹರ್ಷ ಬರ್ತಾ ಇರಬೇಕು, ಉಂಟಾಗ್ತಾ ಇರಬೇಕು, ಶೋಕ ಹೋಗ್ತಾ ಇರಬೇಕು. ಮತ್ ನಮ್ಮಲ್ಲಿ ಇನ್ನೊಂದಿಷ್ಟು ಶೋಕ ಆದ ಅಂತಂದ್ರ ಅದು ಬೆಳಿಬಾರ್ದು, ಹೆಚ್ಚಾಗಬಾರ್ದು. ಮತ್ತ
ಈ ಹರುಷ ನಮ್ಮಲ್ಲಿ ಬಂದದ, ಎಷ್ಟೋ ಒಂದಿಟ್ಟು ಬಂದದ, ಅದು ಬಂದದ್ದೇನಾಗಬಾರ್ದು, ಕಡಿಮೆ ಆಗಬಾರ್ದು. ಹರುಷ ಕಡಿಮೆ ಆಗಬಾರ್ದು, ಶೋಕ ಹೆಚ್ಚಾಗಬಾರ್ದು. ಶೋಕ ಹೋಗ್ತಿರ್ಬೇಕು, ಹರುಷ ಬರ್ತಿರ್ಬೇಕು. ಇದೇ ನೋಡ್ರಿ ಮೋಕ್ಷದ ಸ್ಥಿತಿ. ಎಷ್ಟಾದ್ರೂ ಹರುಷ ಬರ್ಲಿ, ಏನ್ ತೊಂದರೆ ಇಲ್ಲ. ಸುಖ ಬಂತಂದ್ರೆ ಸಾಯ್ತೀವಿ, ಸುಖ ಜಾಸ್ತಿ ಆದ್ರೆ ಸಾಯ್ತೀವಿ. ಹರುಷ ಅಂತಂದ್ರೆ ಅದು ಆತ್ಮದ ಆನಂದ, ಅದು ಆತ್ಮಕ್ಕೆ ಸಂಬಂಧಪಟ್ಟದ್ದು. ಸುಖ ಹೆಂಗದ, ಅಂತಃಕರಣ ಒಂದು ಲಿಮಿಟ್ನಾಗ ಅದ, ಅದು ಒಂದು ಲಿಮಿಟ್ನಾಗ ತಾಳ್ಕೊತದ. ಊರಾಗ ಒಂದು ದೊಡ್ಡ ಕೆರಿ, ಊರಾಗ ಒಂದು ದೊಡ್ಡದು ಕೆರಿ, ಎಲ್ಲರೂ ಕೂಡಿ ಕೆರಿ ಕಟ್ತೀರಿ. ಮತ್ತು ಊರಾಗ ಎಲ್ಲರಿಗೆ ಒಕ್ಕಲ್ ತನಕ ಪ್ರಾಣಿಗಳಿಗೆ ಕುಡಿಲಕ್ ನೀರು, ಎಲ್ಲ ಬಟ್ಟೆ ಒಗಿಲಕ್ಕ ಅದ ನೀರು ಬೇಕಾಗ್ತಾವತ್ತು ಒಂದು ಕೆರಿ ಕಟ್ಕೋತೀರಿ. ಕೆರಿ ಕಟ್ಟಿದ್ಮೇಲೆ ಏನಾಯ್ತು, ಒಂದು ಲಿಮಿಟ್ನಾಗ ಮಳಿ ಬತ್ತಂತಂದ್ರೆ ಕೆರಿ ಪರವಾಗಿಲ್ಲ, ನಡೀತದೆ. ಮತ್ತ ಮಿತಿಮೀರಿ ಮಳಿ ಬತ್ತಂದ್ರೆ ಕೆರಿ ಹೊಡೆದು ನೀರೆಲ್ಲ ಹೊಲದಾಗ ತುಂಬ್ತಾವ ಇಲ್ಲ. ಅದು ಅಂತಃಕರಣ ಮತ್ತು ಸುಖಕ್ಕೆ ಸಂಬಂಧಪಟ್ಟಂಥದ್ದು ವಿಷಯ. ಅಂತಃಕರಣ ಏನಾಗ್ಬಿಡ್ತದ, ಏನ್ ಮಾಡ್ಬೇಕಂತ ತಿಳಿಲಾರ್ದಂಗಾಗಿ ದಿಗ್ಭ್ರಮೆ ಆಗ್ಬಿಡ್ತದ ಅವ. ಆದ್ರ ಪರಮಾನಂದ ಅನ್ನೋದು ಏನದ ಅಂತಂದ್ರ, ಇದು ಹೆಂಗದಪ್ಪ ಅಂತಂದ್ರೆ, ನಿಮ್ಮ ಮನಿ ಒಳಗ ನಲ್ಲಿ ನೀರು ಬರ್ತಿರ್ತಾವ, ಮುನ್ಸಿಪಾಲಿಟಿ ನೀರು. ಒಂದು 20 ನಿಮಿಷ 15 ನಿಮಿಷ ಬಿಟ್ರು ಅಂತಂದ್ರ, ಏನ್ರಿ ಸ್ವಲ್ಪ ನೀರು ಬಿಟ್ಟ ಹೆಂಗ್ ಸಾಲ್ಬೇಕು ಅಂತಂದ್ರ. ಮತ್ತ ಒಂದು ಅರ್ಧ ತಾಸು 40 ನಿಮಿಷ ಬಿಟ್ನಂತಂದ್ರ ಎಲ್ಲ ಓಸು ತುಂಬಿ ಬಿಡ್ತಾವ. ನಿಮ್ ಟ್ಯಾಂಕು ಕುಳ್ಳಿ ಮಿಳ್ಳಿ ಕೊಡ ಏನದ ಎಲ್ಲ ತುಂಬಿ ಬಿಡ್ತಾವ. ಅವೆಲ್ಲ ತುಂಬಿದ್ಮೇಲೆ ಮತ್ ಇನ್ನ ನೀರು ಬಂತು, 2-3 ತಾಸು ನೀರು ಬಿಟ್ನಂತಂದ್ರ ತುಂಬಿ ಹರಿತದಿಲ್ಲ. ನಾಳ ಸುಮ್ನೆ ಖಾಲಿ ಬಿಟ್ಟ ನೋಡ್ರಿ, ಅವನು ವಾಲ್ ತಿರುವ ಇದ್ದಂಗೆ ಕಾಣಲ್ಲ, ಯಾಕಡೆ ಹೋಗ್ಯಾನೋ ಏನು, ನೀರು ನೋಡ್ರಿ ವೇಸ್ಟ್ ಆಗಿ ಹೋಗ್ಲಕತ್ತವ, ಏನ್ ಮಾಡ್ಬೇಕು ಅಂತೀರಿ. ಒಂದು ನಲ್ಲಿ ನೀರಿಗೆ ಇಷ್ಟು ಸಮಸ್ಯೆ, ಇಷ್ಟು ಆಲೋಚನೆ, ಇಷ್ಟು ವ್ಯವಸ್ಥೆ. ಆದ್ರ ಸಮುದ್ರದಲ್ಲ, ಸಮುದ್ರ, ಆ ಸಮುದ್ರಕ್ಕೆ ಎದರ್ ನೀರು ಬಂದು ಸೇರ್ತಿರ್ತಾವ, ಎಲ್ಲ ನದಿಗಳ ನೀರು. ಎಷ್ಟು ನದಿಗಳವ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ನದಿ ನೀರು ಅವೇ ನಲ್ಲಿ ಬಂದಂಗೆ 15 ನಿಮಿಷ 20 ನಿಮಿಷ ಬರ್ತವೆ. ನಾವು 24 ತಾಸು ಹರಿತಿರ್ತಾವ. 24 ತಾಸು ನೀರು ಹರಿದು ಸಮುದ್ರದಾಗ ಹೊಕ್ಕರು ಸಹಿತ ಸಮುದ್ರ ಏನು ತುಂಬಿ ಹರಿದೇನು ಎಲ್ಲರೇ? ಅದೇ ನೋಡ್ರಿ, ಆನಂದ ಅನ್ನೋದು ಎಷ್ಟಾದ್ರೂ ಬರ್ಲಿ ಏನು ತೊಂದರೆ ಇಲ್ಲ. ಸಮುದ್ರ ಎಂದರೆ ಒಣಗ್ಯದೇನು ಇಲ್ಲ. ನದಿಗಳು ಒಣಗ್ತಾವ, ನದಿಗಳು ತುಂಬಿ ಹರಿತಾವ, ಅವಕ್ಕ ಒಂದು ಸಾಮರ್ಥ್ಯ ಅಂತವ. ಆದ್ರೆ ಸಮುದ್ರದ್ದು ಹಂಗಿಲ್ಲ. ಹಿಂಗ ಶೋಕ ಹೋಗ್ತಾ ಇರಬೇಕು, ಆನಂದ ಹರುಷ ಬರ್ತಾ ಇರಬೇಕು. ಹೋಗ್ತಾ ಇರುವ ಕಾಲದಲ್ಲಿ ನಮ್ಮಲ್ಲಿ ಇನ್ನ ಎಷ್ಟು ಶೋಕ ಉಳಿದವ, ಆ ಶೋಕ ಬೆಳೆದು ದೊಡ್ಡದಾಗಬಾರ್ದು, ಅದು ಕರಿಗೆ ಸಣ್ಣ ಹಾಕ್ಕೊತ ಹೋಗ್ಬೇಕು. ಹರುಷ ಏನಾಗಬೇಕು, ಬರ್ತಾ ಇರಬೇಕು. ನಮ್ಮಲ್ಲಿ ಏನು ಬಂದದ ಅದು ಮತ್ತೆ ಹೊಳ್ಳಿ ಹೋಗಬಾರ್ದು, ಅದು ಹೆಚ್ಚಾಕೋತೇ ಇರಬೇಕು, ಬೆಳಿತಾನೆ ಇರಬೇಕು. ಹರುಷ ಬೆಳೆಸೋದು, ಶೋಕ ಕರಗಿಸೋದು. ಇದೇ ಮೋಕ್ಷದ ಸ್ಥಿತಿ, ಇದೇ ಮೋಕ್ಷದ ಅಭ್ಯಾಸ. ಆನಂದ ಅನುಭವಿಸದೆ ಮೋಕ್ಷದ ಅಭ್ಯಾಸ. ಸುಖ ಅನುಭವಿಸೋದಲ್ಲ, ಆನಂದ ಅನುಭವಿಸೋದು. ಸುಖ ಹೆಚ್ಚು ಅನುಭವಿಸಿದ್ರೆ ಹಾರ್ಟ್ ಅಟ್ಯಾಕ್ ಆಗ್ತದೆ, ಆನಂದ ಅನುಭವಿಸಿದ್ರೆ ಮೋಕ್ಷ ಆಗ್ತದೆ, ಮನುಷ್ಯ ಜನ್ಮ ಸಾರ್ಥಕ ಆಗ್ತದೆ. ಮನುಷ್ಯ ಜನ್ಮ ಬಂದದ್ದೇ ಆನಂದ ಅನುಭವಿಸುವುದಕ್ಕೆ, ಈ ಲೌಕಿಕ ಭೋಗ ಸುಖಕ್ಕಲ್ಲ.
ಈ ಅತಿ ಹರುಷ, ಪರಮಾನಂದ ಪ್ರಾಪ್ತಿ, ನಿರಂಕುಶ ತೃಪ್ತಿ ಇವೆಲ್ಲ ಏನಪ್ಪ? 7ನೇ ಅವಸ್ಥೆ. ಈ ಅವಸ್ಥೆ ಅತಿ ಮುಖ್ಯವಾದ ಅವಸ್ಥೆ. ಏನದ ಇಲ್ಲಿ ದೋಹ? 183ನೇ ವಿಷಯಾಂಕ 183. ಮತ್ತೆ 105ನೇ ದೋಹ 105. 183ನೇ ವಿಷಯಾಂಕ ದೋಹ 105. ಸಂಶಯ ರಹಿತ ಸ್ವರೂಪಕ್ಕೋ ಹೋ ಇಜು ಅದ್ವಯ ಜ್ಞಾನ ತಬ್ ಉಪಜೈ ಹಿಯ ವೇದ ತವ ಸೋ ತೂ ಹರ್ಷ ಪಿಛಾನ. ಏನಿಂಗಂದ್ರ, ಹೇ ಶಿಷ್ಯನೇ, ನಿನಗೆ ಯಾವಾಗ ಸಂಶಯ ರಹಿತವಾಗಿ ನಿಜ ಸ್ವರೂಪ ಬ್ರಹ್ಮದೊಡನೆ ಸದಾ ಅಭೇದವಾಗಿರುವೆನೆಂಬ ಜ್ಞಾನವು ನಿಶ್ಚಯವಾಗುವುದೋ, ಸಂಶಯ ರಹಿತವಾಗಿ ಸದಾಕಾಲ ಬ್ರಹ್ಮದೊಡನೆ ಅಭೇದವಾಗಿರುವೆನು ಎಂಬ ಜ್ಞಾನವಾಗುವುದೋ, ನಿನಗೆ ಯಾವಾಗ ಈ ರೀತಿ ಜ್ಞಾನ ಆಗ್ತದ? ಈಗ ಸಮುದ್ರದೊಳಗ ತೆರೆಗಳು ಏಳ್ತಾವ. ತೆರೆಗಳು ಎದ್ರೆ ಏನಾಯ್ತು? ಆ ತೆರೆಗಳು ಸಮುದ್ರ ಬಿಟ್ಟದವೇನ್ರಿ? ಸಮುದ್ರ ಬಿಟ್ಟು, ಸಮುದ್ರದೊಳಗೆ ತೆರೆ ಎದ್ದಾವ ಅಂತಂದ್ರ ಸಮುದ್ರ ಬಿಟ್ಟು ಏನಾರ ಸಪರೇಟ್ ತೆರೆ ಎದ್ದಾವೇನು? ಸಮುದ್ರದೊಳಗ ತೆರೆಗಳು ತೇಲಲಕತ್ತವ ಅಂತಂದ್ರ ಸಮುದ್ರ ಬಿಟ್ಟು ಸಪರೇಟ್ ಎಲ್ಲಾರ ತೇಲಲಕತ್ತವೇನು? ಮತ್ತ ಸಮುದ್ರದೊಳಗೆ ತೆರೆಗಳು ಲೀನಾಗಿ ಹೋಗಿಬಿಟ್ಟು ಅಂತಂದ್ರೆ ಸಮುದ್ರ ಬಿಟ್ಟು ಮತ್ತೆ ಎಲ್ಲರೂ ಸುಡುಗಾಡದಾಗ ಹೋಗಿ ಲೀನಾಗ್ಯಾವೆಲ್ಲವು? ಏನಿಲ್ಲ, ಸಮುದ್ರದೊಳಗೆ ಅದರದ್ದು ಏನು ಲೀಲೆ ಇದ್ರೂ ಸಹಿತ ಸಮುದ್ರದೊಳಗೆ ಆಗ್ಲಿಕ್ಕತ್ತದ. ನೊರೆ, ತೆರೆ, ಗುಳ್ಳೆ, ಗೂರಚೆಗಳಿದ್ದಂಗ ಇವೆಲ್ಲ ಜೀವರ ಶರೀರಗಳು. ಒಂದು ಏನದು ಸಮುದ್ರ, ಆ ಸಮುದ್ರದ ಬುದ್ಭುದಾಭಾಸ ಅಂತೇಳಿ ಅಂತಾರ. ಯಾರ್ದು ಇದು ಇದ್ರೊಳಗೆ ಸಿದ್ಧಾಂತ ಶಿಖಾಮಣಿ ಒಳಗೆ ಹೇಳ್ತಾರೆ, ನೊರೆ ತೆರೆಗಳಿದ್ದಂಗ ಪರಮಾತ್ಮ ಅನ್ನೋದು ದೊಡ್ಡದೊಂದು ಸಮುದ್ರ ಇದ್ದಂಗ. ಆ ಸಮುದ್ರ ಮೇಲ್ಮೈಯಲ್ಲಿ ಈ ಪಂಚಮಹಾಭೂತಗಳು, ಈ ಜೀವಗಳು ಇವೆಲ್ಲ ಏನದವ ಆ ಸಮುದ್ರದ ಮೇಲ್ಮೈಯಲ್ಲಿರುವ ಗುಳ್ಳೆ ಗೂರಚೆಗಳಿದ್ದಂಗ ಅಷ್ಟೇ. ಇವು ಅವೇನು ಪರ್ಮನೆಂಟ್ ಆಗಿ ಇರಂಗಿಲ್ಲ. ಆ ಗುಳ್ಳಿ ಹೇಳ್ತಿರ್ತಾವ, ಗುಳ್ಳಿ ಹೊಡಿತಿರ್ತಾವ, ನೀರಿನ ಗುಳ್ಳಿಗಳು. ಹಾಂಗ ಇವೆಲ್ಲ ಶರೀರಗಳು. ನೀರ ಮೇಲಿನ ಗುಳ್ಳೆ ಇದು ಅಂತೇಳಕ್ಕೆ ಹಾಡ್ಯಾರಲ್ಲ. ನೀರ ಮೇಲಿನ ಗುಳ್ಳಿ ಅಂದ್ರೆ ಯಾವ ನೀರು? ಬ್ರಹ್ಮ ಎನ್ನುವ ನೀರು. ಬ್ರಹ್ಮ ಎನ್ನುವ ನೀರಿನ ಮೇಲೆ ಈ ಶರೀರ ಅನ್ನೋದು ಒಂದು ಗುಳ್ಳಿ ತಯಾರಾಗ್ಯದ. ಅದು ಗುಳ್ಳಿ 4 ದಿನ ಇದ್ದು ಟಾಪ ತೊಡಬರ್ತದ ಅಷ್ಟೇ. ಆ ನೀರಿಗೆ ಏನಾಗ್ತದ? ಸಮುದ್ರದ ನೀರಿಗೆ ಏನಾಗ್ತದೆ? ಏನು ಫರಕ್ ಬೀಳಲ್ಲ. ಗುಳ್ಳಿ ಎದ್ರೇನು, ಗುಳ್ಳಿ ಹೋದ್ರೇನು. ಏಸ್ ಗುಳ್ಳಿ ಎದ್ರೆ ಏನಾಗತ್ತದ, ಏಸ್ ಗುಳ್ಳಿ ಬುರುಗು 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 ಆದ್ರೆ ಏನಾಗ್ತದೆ? ಏನು ಫರಕ್ ಬೀಳಂಗಿಲ್ಲ. ಎಷ್ಟು ಬುರುಗಾದ್ರೆ ಏನಾಯ್ತು? ಮತ್ತೆಲ್ಲ ಬುರುಗೆಲ್ಲ ಹೋಗಿ ಮತ್ತೆ ನೀರಾಗ್ತದೆ. ನಿಮ್ ಗೋಕಾಕ್ ಫಾಲ್ಸ್ನಾಗ ಅಲ್ಲೇ ನೀರ್ ಬೀಳಕ್ ಬುರುಗ್ ಬುರುಗ್ ಆಗ್ತದಲ್ರಿ. ಬುರುಗಿನಂಗ ಹರಿತದಲ್ಲ, ಹಾಲ್ನಂಗ ಆಗಿರ್ತದ ನೀರೆಲ್ಲ ಬೀಳಕ್. ಅದೇನು ಮುಂದೋಗಿ ಏನಾಗ್ತದ? ಅವೆಲ್ಲ ಗುಳ್ಳಿ ಒಳಕ್ಕೆ ಮತ್ತೆ ನೀರಾಗಿ ಹರಿತದೆ ಅಷ್ಟೇ. ಅದಕ್ಕೆ ಏನಾಗಬೇಕಪ್ಪ ಅಂತಂದ್ರೆ, ನಾನು ಬ್ರಹ್ಮನಿಂದ ಅದ್ವಯನಾಗಿದ್ದೇನೆ ಅನ್ನೋದು ನಿಶ್ಚಯ ಜ್ಞಾನ ಆಗಬೇಕು. ಹುಟ್ಟದು ಅವನೊಳಗೆ ಹುಟ್ಟಿನಿ,
ಬದುಕದು ಅವನೊಳಗೆ ಬದುಕ್ಲಕತ್ತೀನಿ, ಕಡೆಗೆ ಸಾಯೋದನು ಅವನೊಳಗೆ ಬಿದ್ದು ಸಾಯ್ಲಕತ್ತೀನಿ ಅಷ್ಟೇ. ನನ್ನ ಶರೀರ ಏನಿದ್ರು ಆ ಬ್ರಹ್ಮನಿಂದ ಭಿನ್ನ ಇಲ್ಲ, ನನ್ನ ಆತ್ಮ ಆ ಬ್ರಹ್ಮನಿಂದ ಭಿನ್ನ ಇಲ್ಲ. ಮರಿ ಮೀನು ತಾಯಿಗೆ ಕೇಳ್ತದಂತ, ಏನಂತ? ಸಮುದ್ರದೊಳಗಿನ ಮರಿ ಮೀನು ತಾಯಿ ಕೇಳ್ತದ, ತಮ್ಮ ಸಮುದ್ರ ದಂಡೆಗೆ ಒಬ್ಬವ ಕವಿ ಬಂದು ಕೂತಿದ್ದ, ಈ ಸಮುದ್ರ ನೋಡಿ 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 ಏನೋ ಒಂದು ಕವನ ಬರೆದ, ಸುತ್ತಮುತ್ತ 4 ಜನರನ್ನು ಕರ್ಕೊಂಡು ಕುಂತು ಸಮುದ್ರ ಸಮುದ್ರ ಅಂತೇಳಿ ಏನೋ ಪ್ರವಚನ ಮಾಡ್ತಿದ್ದ. ಇದು ಸಮುದ್ರ ಅಂದ್ರೆ ಏನೋ ಮಾತು ಕೇಳ್ತದ. ಅದು ತಾಯಿಗೆ ಸುಧಾರಿಸ್ಲಿಲ್ಲ ಅಂತ ಏನ್ ಹೇಳ್ಬೇಕಂತ, ಸಮುದ್ರ ಅಂದ್ರೆ ಏನ್ ಹೇಳ್ಬೇಕು ಅದು ವಿಚಾರ ಮಾಡಿ ಹೇಳ್ತದ ತಾಯಿ. ಏನು ಸಮುದ್ರ ಅಂದ್ರೆ ಏನಪ್ಪ ಅಂತಂದ್ರೆ, ನಾವೆಲ್ಲಿ ಹುಟ್ಟೀವಿ ಅಂತ ಕೇಳ್ತಂತು. ನಾವೆಲ್ಲಿ ಹುಟ್ಟೀವಿ? ಅದು ಮರಿಯಾತಂತ ಸಮುದ್ರದಾಗೆ ಹುಟ್ಟೀವಿ. ಮತ್ ನಾವೆಲ್ಲಿ ಬದುಕ್ಲಕತ್ತೀವಿ? ಸಮುದ್ರದಾಗೆ ಬದುಕ್ಲಕತ್ತೀವಿ. ಕಡೆಗೆ ನಾವು ಸತ್ತೋಗೋದು ಎಲ್ಲಿ? ಸಮುದ್ರದಾಗೆ ಬಿದ್ದು ಸತ್ತೋಗ್ತೀವಿ. ಮತ್ ನಮ್ಮ ಹೊರಗೆಲ್ಲ ಏನ್ ತುಂಬಿಕೊಂಡದ? ವ್ಯಾಪಕ, ಸರ್ವ ವ್ಯಾಪಕ. ಏನದು ಹೊರಗಿರೋದಕ್ಕೆ ವ್ಯಾಪಕ ಅಂತಾರೆ. ಏನ್ ತುಂಬ್ಯದ ಹೊರಗೆಲ್ಲ? ಏನ್ ತುಂಬ್ಯದ? ಸಮುದ್ರನೇ ತುಂಬ್ಯದ. ಮತ್ತೆ ಒಳಗೇನ್ ತುಂಬ್ಯದ? ಹೊರಗಿಂದ ವ್ಯಾಪಕ, ಒಳಗಿರೋದು ತುಂಬಿದ್ದು. ಒಳಗೇನ್ ತುಂಬಿಕೊಂಡದ? ಸಮುದ್ರನೇ ತುಂಬ್ಯದ. ನಮ್ಮ ಒಳಗಿರೋದು ಸಮುದ್ರನೇ, ನಮ್ಮ ಹೊರಗಿರೋದು ಸಮುದ್ರನೇ. ನಾವು ಹುಟ್ಟಿದ್ದು ಸಮುದ್ರದಾಗೆ, ಬದುಕೋದು ಸಮುದ್ರದಾಗೆ, ಕಡೆಗೆ ಬಿದ್ದು ಸಾಯೋದು ಸಮುದ್ರದಾಗೆ. ಹಂಗ ಆ ಸಮುದ್ರ ಜಾಗದಾಗ ಏನ್ ಮಾಡ್ಬೇಕು? ಬ್ರಹ್ಮನ ಶಬ್ದ ಇಟ್ಕೋಬೇಕು. ನಾನಂತಾರು ಆಭಾಸ. ಆಭಾಸ ಬ್ರಹ್ಮನಾಗೆ ಹುಟ್ಟನ, ಬ್ರಹ್ಮನಾಗೆ ಬದುಕ್ತಾನ, ಬ್ರಹ್ಮನಾಗೆ ಸಾಯ್ತಾನ. ಮತ್ತ ಆಭಾಸನ ಒಳಗಿರೋದು ಬ್ರಹ್ಮನೇ, ಆಭಾಸನ ಹೊರಗಿರೋದು ಬ್ರಹ್ಮನೇ. ಇದು ಏನಾಗಬೇಕು? ನಿಶ್ಚಯ ಜ್ಞಾನ ಆಗಬೇಕು. ನನ್ನೊಳಗಿರೋದು ಬ್ರಹ್ಮ ಸ್ವರೂಪ, ಹೊರಗಿರೋದು ಬ್ರಹ್ಮ. ಹೊರಗೆ ವ್ಯಾಪಿಸದ ಬ್ರಹ್ಮನೇ, ಹೊರಗೆ ವ್ಯಾಪಿಸದ ಬ್ರಹ್ಮನೇ ಒಳಗೆ ತುಂಬಿಕೊಂಡದ. ಈ ರೀತಿ ಯಾವಾಗ ನಿಶ್ಚಯ ಜ್ಞಾನವಾಗುವುದೋ, ಅಭೇದವಾಗಿರುವಂತ ಜ್ಞಾನ ಆಗುವುದೋ, ಬ್ರಹ್ಮ ಸ್ವರೂಪದೊಡನೆ ಸದಾ ಅಭೇದವಾಗಿರುವುದೆಂಬ ಜ್ಞಾನ ನಿಶ್ಚಯವಾಗುವುದೋ, ಆವಾಗ ನಿನ್ನ ಹೃದಯದಲ್ಲಿ ಆನಂದ, ಸಂತೋಷ, ಹರ್ಷ, ಮೋದ ಉಪಜಯ ಅಂದ್ರೆ ಉತ್ಪನ್ನವಾಗುತ್ತದೆ. ಸಂಶಯ ರಹಿತ ಸ್ವರೂಪಕ್ಕೋ ಹೋ ಇಜು ಅದ್ವಯ ಜ್ಞಾನ. ಯಾವಾಗ ನಿನಗ ಸಂಶಯ ರಹಿತವಾದ ಪರಮಾತ್ಮನಿಂದ ಅಭಿನ್ನವಾದ ಅದ್ವಯವಾದ ಜ್ಞಾನವಾಗುವುದೋ, ತಬ ಉಪಜೈ ಆವಾಗ ಉಂಟಾಗುತ್ತದೆ. ಹಿಯ ಅಂದ್ರೆ ಹೃದಯದಲ್ಲಿ, ಮೋದ, ತವ ಅಂತಂದ್ರೆ ಮೋದ, ಹರ್ಷ, ಸಂತೋಷ, ಆನಂದ. ಸೋತು ಹರ್ಷ ಪಿಚ್ಛಾನ, ಅದನ್ನ ನೀನೇನ್ ಮಾಡು? ಹರ್ಷ, ಅದನ್ನೇ ನೀನು ಹರ್ಷ ಎಂದು ತಿಳಿ. ಅನುಭೂತಿ 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 ಮಾಡ್ಕೋತಾ ಇರ್ಬೇಕು. ನೀವು ಅನುಭೂತಿ ಮಾಡ್ಕೋತಿರ್ಬೇಕು. ಎಲ್ಲದರೊಳಗೂ ನಿಮ್ಮನ್ನೇ ನೋಡುವಂತ ಗುಣ ಕಲಿಬೇಕು. ಅದ್ವಯವಾಗಿರುವಂತ ಗುಣ ಕಲಿಬೇಕು. ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳದವ, ಪಂಚಮಹಾಭೂತಗಳದವ. ನಿಮ್ಮ ಕಣ್ಣಿಗೆ ಕಾಣ್ತವ. ನಿಮ್ಮ ಶರೀರನು ಅದ್ರ ಜೊತೆಗೆ ನಿಮ್ಮ ಶರೀರನು ಒಂದು, ನಿಮ್ಮ ಹೊಲ ಮನಿನೂ ಅವ್ರ ಪೈಕಿನೇ ಒಂದು. ಹೌದಾ ಇಲ್ಲ? ಪಂಚಮಹಾಭೂತಗಳ ಪೈಕಿನೇ ನಿಮ್ಮ ಮನಿ, ಹೊಲ ಮನಿ, ಆಸ್ತಿ ಪಾಸ್ತಿ
84 ಲಕ್ಷ ಜೀವರಾಶಿಗಳ ಪೈಕಿ ನೀವು ಒಂದು ಜೀವ. ಅವದ್ರೊಳಗಿರೋಂಥ ಏನ್ ಚೈತನ್ಯ ಅದ ಅದೇ ಚೈತನ್ಯ ನಿಮ್ಮೊಳಗದ. ಅದನ್ನೇ ಬ್ರಹ್ಮಸೂತ್ರ ಅಂತಾರ. ಬ್ರಹ್ಮಾಂಡದ ಎಲ್ಲ ವಸ್ತುಗಳು, ಎಲ್ಲ ಜೀವಿಗಳು ಮಣಿಗಳು ಅಂತ ತಿಳ್ಕೊಂಡ್ರೆ ಎಲ್ಲದರೊಳಗೂ ಇರೋಂಥದ್ದು ಒಂದೇ ಒಂದು ಬ್ರಹ್ಮ. ಆ ಬ್ರಹ್ಮ ಎಲ್ಲ ಹೂವಿನೊಳಗ ಎಲ್ಲ ಮುತ್ತುಗಳ ಒಂದು ಸರದ ಎಲ್ಲ ಮುತ್ತುಗಳಲ್ಲಿ ಒಂದೇ ದಾರ ಪೋಣಿಸಿರುವಂತೆ, ಒಂದು ಮಾಲೆಯ ಎಲ್ಲ ಪುಷ್ಪಗಳಲ್ಲಿ ಒಂದೇ ದಾರ ಪೋಣಿಸಿರುವಂತೆ ಒಂದೇ ಬ್ರಹ್ಮ ಎಲ್ಲ ವಸ್ತುಗಳಲ್ಲಿ ಸೂತ್ರ ರೂಪದಲ್ಲಿದ್ದಾನೆ, ಬ್ರಹ್ಮಸೂತ್ರ. ಆ ಬ್ರಹ್ಮನನ್ನು ನಾವು ನೋಡ್ಬೇಕು, ಬ್ರಹ್ಮಸೂತ್ರವನ್ನು ನೋಡೋದು ಕಲಿಬೇಕು. ಏನು ಬ್ರಹ್ಮಸೂತ್ರ ತಗೊಂಡು 555 ಶ್ಲೋಕಗಳೆಲ್ಲ ಓದಿ ಅರ್ಥ ಮಾಡ್ಕೊಂಡು ಸೂತ್ರನೇ ನೋಡ್ಲಿಲ್ಲ ಅಂತಂದ್ರೆ ಅದಕ್ಕೆ ಬಂತು. ಸೂತ್ರದ ಅನುಭವ ಮಾಡ್ಕೋಬೇಕಲ್ಲ ಬ್ರಹ್ಮಸೂತ್ರ. ಆ ಸೂತ್ರದ ಜ್ಞಾನ ಹೆಂಗ ಮಾಡ್ಕೋತೀರಿ, ಆ ಸೂತ್ರದ ಬಗ್ಗೆ ನೀವು ಯಾವಾಗ ಚಂದ ತಿಳ್ಕೋತೀರಿ ಆವಾಗ ನಿಮಗೊಂದು ಆನಂದ ಆಗ್ತದಲ್ಲ, ಅದನ್ನೇ ನೀನು ಹರ್ಷ ಅಂತ ತಿಳ್ಕೋ. ಹೇ ಶಿಷ್ಯನೇ, ಯಾವಾಗ ನಿನಗೆ ಸಂಶಯ ರಹಿತವಾಗಿ ನಾನು ಅದ್ವಯ ಬ್ರಹ್ಮ ರೂಪನಿರುತ್ತೇನೆ ಎಂದು ನಿನ್ನ ಸ್ವರೂಪದ ಬಗ್ಗೆ ಜ್ಞಾನವಾಗುವುದೋ ಆವಾಗ ನಿನಗೆ ಯಾವ ಮೋದ ಆನಂದ ಉಂಟಾಗುವುದೋ ಅದನ್ನೇ ನೀನು ಹರ್ಷ ಎಂದು ತಿಳಿ. ಪ್ರಿಯ ಮೋದ ಪ್ರಮೋದ ಗೊತ್ತದಲ್ಲ. ಪ್ರಿಯ ಅಂದ್ರೇನು, ಮೋದ ಅಂದ್ರೇನು, ಪ್ರಮೋದ ಅಂದ್ರೇನು? ಪರಮಾತ್ಮ ಅಂತ ಒಬ್ಬ ಅದನ, ಪರಮಾತ್ಮ ಅಂತ ಒಬ್ಬ ಅದನ ಅಂತ ಅನ್ಕೊಂಡ್ರೆ ಪ್ರಿಯ. ಮೋದ ಅಂತಂದ್ರೆ ಅವನ ವರ್ಣನೆ. ಸದ್ರೂಪ ಬ್ರಹ್ಮನಿದ್ದಾನೆ, ಚಿದ್ರೂಪ ಬ್ರಹ್ಮನಿದ್ದಾನೆ, ಆನಂದ ರೂಪ ಬ್ರಹ್ಮನಿದ್ದಾನೆ. ಪರಮಾತ್ಮನ ವರ್ಣನೆ ಮಾಡ್ತಾ ಇದ್ದೀರಿ. ಒಂದು ಶಾಸ್ತ್ರ, ಒಂದು ಗುರು ಅಂತೇಳಿ ಸಿಕ್ಕದ, ನಿಮ್ಗೆ ಕೇಳ್ಬೇಕನ್ನಂತ ಆಸಕ್ತಿ ಅದ. ಇವು ಮೂರು ಸೇರಿಸಿ ಏನು ಮಜಾ ನಡೆದದ ಅದು ಮೋದಾನಂದ. ಮುಂದೇನಾಯ್ತು? ಅದು ಬೇರೆ ಯಾರು ಅಲ್ಲ, ನಾನೇ ಅದು ಅದೀನಿ ಅಂತೇಳಿ ಅದರ ಜೊತೆಗೆ ನೀವು ಅದ್ವಯ ಆಗ್ತಿರಲ್ಲ, ಅದೇನದು ಪ್ರಮೋದಾನಂದ. ಗೊತ್ತದ ಇಲ್ಲ ಇದು? ಪ್ರಮೋದಾನಂದ. ಅದಕ್ಕೆ ಉದಾಹರಣೆಗಳು ಕೊಡ್ತಾರೆ. ಚಾದ ಅಂಗಡಿ, ಚಾ ಬೇಕಾಗಿರ್ತದ. ಒಬ್ಬ ಬೇರೆ ಯಾವ್ದೋ ಊರಿಗೆ ಹೋಗಿರ್ತಾನ, ಅವನಿಗೆ ಚಾ ಬೇಕಾಗಿರ್ತದ. ಚಾದ ಅಂಗಡಿ ಎಲ್ಲದಪ್ಪ ಅಂತ ಕೇಳ್ತಾನ. ಅವನಿಗೆ ಏನಾಗಿರ್ತದ, ಚಾದ ಸಲ ಮನಸ್ಸು ಚಂಚಲಾಗಿರ್ತದ. ಕಿಂತಲ್ಲ ಅದ ನೋಡ್ರಿ ಹೋರಿ ಅಂತ ಒಬ್ಬ ಹೇಳ್ತಾನ. ಹೇಳಿದ ಕೂಡ್ಲೇನೆ ಅಲ್ಲಿ ಚಾದ ಅಂಗಡಿ ಆದ ಅಂತ ಇಷ್ಟು ಗೊತ್ತಾದ್ರೆ ಸಾಕು. ಚಾದ ಅಂಗಡಿ ನೋಡಿಲ್ಲ, ಚಾ ನೋಡಿಲ್ಲ, ಅಷ್ಟಕ್ಕೆ ಅವ ಖುಷಿ ಆಗ್ತಾನಲ್ಲ, ಅದಕ್ಕೆ ಏನಂತಾರ ಪ್ರಿಯ ಆನಂದ. ಪ್ರಿಯ ಆನಂದ. ಚಾದ ಅಂಗಡಿ ಅದ ಬಿಡಪ್ಪ, ಸಿಗ್ತದ ಚಾ ಅಂದ್ರೆ ಸಾಕು. ಮುಂದೆ ಹೋಗ್ಯಾನ, ಚಾದ ಅಂಗಡಿಯಾಗ ಹೋಗಿ ಚಾ ಕೊಡಪ್ಪ ಅಂತಂದ. ಚಾ ಏನ ಮಾಡ್ಬೇಕು, ಸೋಸ್ಬೇಕು, ತಡಿರಿ ಅಂತ ಚಾದವ ತಡ ಮಾಡ್ದ. ಆಮೇಲೆ ಮುಂದೇನಾಯ್ತು, ತಡ ಆದಂಗೆಲ್ಲ ಇವನಿಗೆ ಸಂಕಟ ಆಗ್ಲಕತ್ತ. ಚಾ ಅರ್ಜೆಂಟ್ ಬೇಕನ್ಸ್ಲಕತ್ತಿತ್ತು. ಆ ರೀತಿ ಸಂಕಟ ಆಗ್ಬೇಕು. ಅದಕ್ಕೆ ವ್ಯಾಕುಲತೆ ಅಂತಾರ. ವ್ಯಾಕುಲತೆ, ಪರಮಾತ್ಮನ ಸಾಕ್ಷಾತ್ಕಾರದ ಬಗ್ಗೆ ವ್ಯಾಕುಲತೆ ಇರಬೇಕು. ಆದಷ್ಟು ಬೇಗ ಜಲ್ದಿ ತಗೊಂಬರಪ್ಪ, ಜಲ್ದಿ ತಗೊಂಬರಪ್ಪ, ಚಾ ಬೇಕಪ್ಪ, ತಗೊಂಬರಪ್ಪ. ನೆಕ್ಸ್ಟ್ ಏನ್ ಮಾಡ್ದ, ಚಾ ತಗೊಂಡು ಬಂದ,
ಟೇಬಲ್ ಮೇಲೆ ಇಟ್ಟ, ಇವನು ಚಾದ ಕಪ್ ತಗೊಂಡು ಕೈಯಾಗಿ ಹಿಡ್ಕೊಂಡಾಗ ಏನು ಇನ್ನ ಒಂದು ರೀತಿ ಆನಂದ ಆಗ್ತದೆ. ಚಾದ ಕಪ್ಪು ಕೈಯಾಗಿ ಹಿಡ್ಕೊಂಡಾಗ ಒಂದು ಆನಂದ ಆಗ್ತದೆ. ಏನ್ ಆನಂದ ಅದು? ಮೋದಾನಂದ. ಕೈಗೆ ಬಂತಲ್ಲ, ಅದು ಮೋದಾನಂದ. ಹೆಂಗಪ್ಪ ಅಂತಂದ್ರ ಮದ್ವಿ ಮಾಡ್ಕೊಳ್ಳೋ ಹುಡುಗರಿಗೆ ಎಂಗೇಜ್ಮೆಂಟ್ ಮಾಡ್ದಂಗ. ಅವನ್ ಕೈಯಾಗಿ ಹಿಡ್ಕೊಂಡು ಕಪ್ಪು, ಅದು ಚಾ ಯಾರು ಕುಡಿಲಿಕ್ಕೆ ಸಾಧ್ಯ ಅದ? ಮತ್ತೆ ಯಾರು ಕುಡಿಲಿಕ್ಕೆ ಸಾಧ್ಯ ಅದನ? ಅವನೇ ಕುಡಿಬೇಕಲ್ಲ, ಕನ್ಫರ್ಮ್ ಆಗಿಬಿಡ್ತಿಲ್ಲ, ಎಂಗೇಜ್ಮೆಂಟ್ ಆದಂಗ. ಈ ಕಪ್ಪಿನಾಗಿದ್ದ ಚಾ ಇದು ನನ್ನ ಭೋಗ ಅಂತೇನು ಕನ್ಫರ್ಮ್ ಆಯ್ತಲ್ಲ, ಆವಾಗ ಅದೆಂಥದ್ದು? ಮೋದಾನಂದ. ಮುಂದೆ ಚಾ ಕುಡಿತಾನ. ಚಾ ಕುಡಿದ ಮೇಲೆ ಏನಾಯ್ತು? ಚಾ ಮತ್ತು ಅವ ಎರಡು ಸಪ್ರೇಟ್ ಆದ್ರ ಏನು ಒಂದೇ ಆಗ್ಯಾರ? ಈಗ ಚಾ ಒಳಗಾದ್ಮೇಲೆ ಅದ್ವಯ ಆದ್ರ ಭೋಗ ಮೊದಲ ಪ್ರಾಪ್ತಿ, ಅದಕ್ಕಿಂತ ಮೊದಲ ಸುದ್ದಿ, ವಾರ್ತೆ. ಅಲ್ಲಿ ಅದ ಅನ್ನೋದು ವಾರ್ತೆ ಕೇಳಿ ಮುಂದುವಾದ ಪ್ರಾಪ್ತಿ ಮಾಡ್ಕೊಂಡಾಗ ಮೋದಾನಂದ, ಪ್ರಾಪ್ತಿ ಮಾಡ್ಕೊಂಡು ಮುಂದೆ ಭೋಗ ಮಾಡ್ಕೊಂಡಂತಂದ್ರೆ ಪ್ರಮೋದಾನಂದ. ಈ ಒಂದು ಆನಂದ ಅತೀ ಎತ್ತರದ ಆನಂದ ಇದು. ಈ ಆನಂದ ಅನುಭವಿಸದೆ ಅತಿ ಹರುಷ. ಪರಮಾತ್ಮನ ಜೊತೆಗೆ ಚಾ ತಗೊಂಡು ಕೈಯಾಗ ಹಂಗೆ ಇಟ್ಕೊಂಡು ಕೂತ್ರೆ ಏನಾಗ್ತದ? ವಿಚಾರ ಸಾಗರ 1 ಸಾರಿ 2 ಸಾರಿ 3 ಸಾರಿ ಬರೀ ಅದೇ ಓದ್ಕೊತ್ ಕೂತ್ರ ಅನುಭವ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಏನಾಗ್ತದ್ರಿ? ಅದಕ್ಕೇನು ಒಂದು ಸಾಲು ಓದಿದ್ರು ಸಾಕು, ಅನುಭವ ಮಾಡ್ಕೊಳ್ಳೋದು ಮುಖ್ಯ ಅದ. ಎಷ್ಟು ಸಾರಿ ವಿಚಾರ ಸಾಗರ ಓದಿದ್ರು ಅದು ಚಾ ಕಪ್ ಕೈಯಾಗಿ ಹಿಡ್ಕೊಂಡು ಕೂತಂಗ ಅಷ್ಟೇ ಅದು. ಅದ್ರೊಳಗಿನ ವಿಚಾರ ತಗೊಂಡು ನಾವು ಅನುಭೂತಿ ಮಾಡ್ಕೋಬೇಕು, ಅನುಭವ ಮಾಡ್ಕೋಬೇಕು. ಅದ್ರ ಜೊತೆಗೆ ಅದ್ವಯ ಆಗಬೇಕು. ಅದರ ಸಲುವಾಗಿ ನಾನು ಫಿಲ್ಟರ್ ಮಾಡೋದು, ನಾಟಕ ಮಾಡೋರು ಇಲ್ಲಿ ಇರ್ಲಕ್ಕೆ ಹೋಗ್ಬೇಡ್ರಿ. ಅದರ ಜೊತೆಗೆ ಅದ್ವಯ ಆಗವರು, ಬ್ರಹ್ಮನ ಜೊತೆಗೆ ಬ್ರಹ್ಮಜ್ಞಾನ ಕೇಳ್ತಾ ಬ್ರಹ್ಮನ ಜೊತೆಗೆ ಅದ್ವಯ ಆಗಂತವರು ಇಲ್ಲಿ ಕುಂದರ್ರಿ. ಬ್ರಹ್ಮನ ಜೊತೆಗೆ ನಿಮಗೆ ಅದ್ವಯ ಆಗುವಂತ ಸಾಮರ್ಥ್ಯ ಇರಲಿಲ್ಲ ಅಂತಂದ್ರೆ ಎದ್ದೋರಿ. ನಿಮ್ಮಲಿಂದ ನಮಗೂ ಉಪಯೋಗ ಇಲ್ಲ, ನಮ್ಮಲಿಂದ ನಿಮಗೂ ಉಪಯೋಗ ಇಲ್ಲ. ಇಲ್ಲಿ ನಡೆದ ಪ್ರಯತ್ನ ಪರಮಾತ್ಮನ ಜೊತೆಗೆ ಅದ್ವಯ ಆಗಿ ಅಖಂಡ ಬ್ರಹ್ಮ ಸ್ವರೂಪ ಆಗದು, ಪರಮಾನಂದ ಪ್ರಾಪ್ತಿ ಮಾಡ್ಕೊಳ್ಳೋದು. ದುಃಖ ಪಡೋದಕ್ಕೆ ಇಲ್ಲ ಇದು. ಅತಿ ಹರುಷ, ಮೋಕ್ಷ. ಈ ಹರ್ಷವನ್ನೇ ಶ್ರೀ ವಿದ್ಯಾರಣ್ಯ ಸ್ವಾಮಿಗಳು ಪಂಚದಶಿಯಲ್ಲಿ ತೃಪ್ತಿ ದ್ವೀಪ ಅಂತ, ಅಲ್ಲಿ ದೀಪಗಳಂತ ಬರೀತಾರ. ಅವು ನಾವ್ಹೆಂಗ ಅಧ್ಯಾಯ ಅಂತೀವಿ ಹಂಗ ದೀಪ. ಅದರಾಗ ಒಂದು ತೃಪ್ತಿ ದೀಪ, 15 ದೀಪಗಳದವ. ಅದರಾಗ 5 ಸದ್ರೂಪ ಬ್ರಹ್ಮಗೆ ಸಂಬಂಧಪಟ್ಟ ದೀಪಗಳದವ, 5 ಚಿದ್ರೂಪ ಸಂಬಂಧಪಟ್ಟಂತ ದೀಪಗಳದವ, 5 ಆನಂದ ರೂಪಕ್ಕೆ ಸಂಬಂಧಪಟ್ಟಂತ ದೀಪಗಳದವ, 15 ದೀಪಗಳದವ. ಅಲ್ಲಿ ಆ ತೃಪ್ತಿ ದೀಪದಲ್ಲಿ ಏನ್ ಮಾಡ್ಯಾರ? ನಿರಂಕುಶ ತೃಪ್ತಿ ಎಂಬ ಹೆಸರನ್ನು ಇಟ್ಟಿದ್ದಾರೆ. ಇಲ್ಲಿ ವಿಚಾರ ಸಾಗರದವ್ರು ಏನ್ ಮಾಡ್ಯಾರ? ಹರ್ಷ ಅಂತೇನ್ ಹೆಸರಿಟ್ಟಾರ. ಇದನ್ನೇ ವಿದ್ಯಾರಣ್ಯ ಸ್ವಾಮಿಗಳು ಪಂಚದಶಿಯಲ್ಲಿ ದೀಪ ಅಂತ ಹೆಸರಿಟ್ಟಾರ. ಅದಕ್ಕೆ ಎಂತ ದೀಪ? ಇಲ್ಲಿ ನಿರಂಕುಶ ತೃಪ್ತಿ, ಅತಿ ಹರುಷ ಅದಲ್ಲ, ಇದಕ್ಕೆ ಅವ್ರೇನಂತಾರ? ತೃಪ್ತಿ ದೀಪದಾಗ ನಿರಂಕುಶ ತೃಪ್ತಿ ಅಂತಾರ. ಇಲ್ಲಿರೋದು ನಾವೇನ್ ಬಳಸೀವಿ ಶಬ್ದ? ಅತಿ ಹರುಷ ಪರಮಾನಂದ ಪ್ರಾಪ್ತಿ ಅಂತ ಇಲ್ಲಿ ನಾವು ಬಳಸೀವಿ. ಅದನ್ನೇ ಅವ್ರೇನ್ ಮಾಡ್ಯಾರ? ನಿರಂಕುಶ ತೃಪ್ತಿ ಅಂತ ಇಟ್ಟಾರ. ನಿರಂಕುಶ ಅಂದ್ರೆ ಗೊತ್ತಾ? ನಿರಂಕುಶ ಅಂದ್ರೆ ಏನು? ಅಂಕುಶ ಅಂದ್ರೆ ಏನು? ಆನೆಗೆ ಅಂಕುಶ. ಕರಿ ಅಂಜುವುದು ಅಂಕುಶ ಕೈಯ.
ಆನಿ ಎದಕ್ಕೆ ಅಂದುತ್ತದ ಅಂದ್ರೆ ಅಂಕುಶಕ್ಕೆ ಅಂದುತ್ತದ. ಅದ್ರ ತಲೆ ಮೇಲೆ ಒಂದು ತೆಗ್ಗದ, ಮೆತ್ತಗದ ಒಂದಿಟ್ಟು ತಲೆ ಮೇಲೆ. ಆ ತಲೆ ಮೇಲೆ ಏನದ ಬಹಳ ಸೂಕ್ಷ್ಮ ಭಾಗ, ಅದು ತಲೆ ಮೇಲದ. ಅದಕ್ಕೆ ಇವ ಏನ್ ಮಾಡ್ತಾನ, ಅಂಕುಶ ಅದ್ರೊಳಗಿಟ್ಟು ಮೀಡ್ತಾನ. ಯಾರು? ಮಾವುತ. ಅದು ಯಾಕಡಿಟ್ಟು ಮೀಡ್ತಾನ, ಆ ಕಡೆ ನಡಿಬೇಕದು, ಹೆಜ್ಜೆ ಹಾಕ್ಬೇಕಷ್ಟೇ. ಅದು ಈ ಕಡೆ ತೆಗ್ಗಿದ್ರೆ ಈ ಕಡೆ ನಡಿ, ಆ ಕಡೆ ತೆಗ್ಗಿದ್ರೆ ಆ ಕಡೆ ನಡಿ. ಅದಕ್ಕೆ ಟ್ರೈನಿಂಗ್ ಕೊಟ್ಟಿರ್ತಾನ. ತಲೆ ಮೇಲೆ ಅದು ಸ್ಟೇರಿಂಗ್ ಇದ್ದಂಗ ಅವನಿಗೆ. ಅದು ಆ ಒಂದು ತಲೆ ಮೇಲಿಂದು ಒಂದು ಮೆತ್ತನ ಜಾಗದಾಗ ಆ ಅಂಕುಶ ಇಟ್ಟು ಅದನ್ನ ಎಕಡೆ ತಿರುಗಿಸ್ತಾನ. ಆ ಕಡೆ ಅದು ಆನಿ ಹೊಳತದ. ಅದಕ್ಕೆ ಹಂಗೆ ತರಬೇತಿ ಕೊಟ್ಟಿರ್ತಾನ. ಅದಕ್ಕೆ ಕರಿ ಅಂಜುವುದು ಅಂಕುಶ ಕಯ್ಯ. ಆನಿ ಎಷ್ಟು ದೊಡ್ಡದದ ನೋಡ್ರಿ, ಆದ್ರ ಅದು ಅಂಕುಶ ಎಷ್ಟದ? ಒಂದು 4 ಬಟ್ ಇರ್ತದ ಅಷ್ಟೇ. ಅದು ಬಹಳ ದೊಡ್ಡದಿರಂಗಿಲ್ಲ, ಸಣ್ಣದ ಆಯುಧ ಚಾಕು ಇದ್ದಂಗೆ ಇರ್ತದ ಅಷ್ಟೇ. ಅದು ಆ ಅಂಕುಶಕ್ಕಂತ ದೊಡ್ಡ ಆನೆ ಅಂಜುತ್ತದ. ಕರಿ ಅಂಜುವುದು ಅಂಕುಶಕ್ಕಯ್ಯ. ಗಿರಿ ಅಂಜುವುದು, ಗಿರಿ ಅದಕ್ಕಂತದ ಅಂತ ಹೇಳ್ತಾರೆ ಬಸವಣ್ಣವರು. ಕುಲಿಶಕ್ಕಯ್ಯ, ಕುಲಿಶ. ಗಿರಿ ಅಂಜುವುದು ಕುಲಿಶಕ್ಕಯ್ಯ, ಕರಿ ಅಂಜುವುದು ಅಂಕುಶಕ್ಕಯ್ಯ. ಕುಲಿಶ ಅಂತಂದ್ರೆ ಏನು ಅಂತಂದ್ರ, ವಾಡ್ರವನ್ ಕೈಯಾಗ ಒಂದು ಛನ್ನಿ ಇರ್ತದಲ್ಲ, ವಾಡ್ರವ್ ಕಲ್ಲು ಹೊಡೆಯವನ್ ಕೈಯಾಗ ಒಂದು ಛನ್ನಿ ಇರ್ತದಲ್ರಿ, ಒಂದು ಸುತ್ತಿಗೆ ಒಂದು ಛನ ಅಂತೀರಿ. ಅದಕ್ಕೆ ಏನಂತೀರಿ ನೀವು? ಅದಕ್ಕೆ ನಮ್ ಕಡೆ ಛಾನ ಅಂತೀವಿ ನಾವು. ನೀವೇನಂತೀರ ಏನು? ಅವ ಕುಟ್ಟಿ ಪುಡಿ ಮಾಡಿಬಿಡ್ತಾನೆ. ಇಡೀ ಗುಡ್ಡನ್ನೇ ಪುಡಿ ಮಾಡ್ತಾನ ಅವ. ಅದು ಛನ್ನಿ ಬಂತು ಅಂತಂದ್ರೆ ನಾನು ಆಯ್ತು ಕುಟ್ಟಿ ಪುಡಿ ಮಾಡಿ ಖಲಾಸ್ ಮಾಡ್ತಾನಪ್ಪ ಇವ ಅಂತ. ಅವೇ ಈಗ ಮಷೀನ್ದಾಗ ಬಂದಾವ, ಮಷೀನ್ ರೂಪದಾಗ ಬಂದಾವ. ಈಗ ಮೊದಲ ಕೈಲಿ ಕುಟ್ತಿದ್ರು, ಈಗ ಮಷೀನ್ ನಿಂತ ಕುಟ್ಲಕತ್ತಾರ. ಅವೆಲ್ಲ ಕುಲಿಶೆಗಳು. ಕಲ್ಲನ್ನ ಒಡೆದು ಪುಡಿ ಮಾಡಂತ ಯಂತ್ರಗಳೇನವ ಅವೆಲ್ಲ ಕುಲಿಶೆಗಳು. ಗಿರಿ ಅಂಜುವುದು ಕುಲಿಶಕ್ಕಯ್ಯ. ಮತ್ತೆ ಪಂಚಮಹಾಪಾತಕಗಳು ಅಂಜುವವು. ನಾವು ಮಾಡಿದ ಪಾಪಗಳು ಏನದವ ಅವೆಲ್ಲ ಅಂಜುತ್ತಾವ. ಎದಕ್ಕೆ ಅಂಜುತ್ತಾವ ಅಂತಂದ್ರೆ, ಎದಕ್ಕೆ ಅಂಜುತ್ತಾವಂತ ಹೇಳ್ಯಾರ? ಕೂಡಲ ಸಂಗಮ ದೇವ ನಿಮ್ಮ ನಾಮಕ್ಕಯ್ಯ ಅಂತ ಹೇಳಿದ್ರು. ಪರಮಾತ್ಮನ ನಾಮಸ್ಮರಣೆ ಮಾಡ್ರಿ, ಪರಮಾತ್ಮನ ನಾಮಸ್ಮರಣೆ ಮಾಡ್ರಿ ಅಂತ ಯಾಕಂತಾರ ಅಂತಂದ್ರೆ, ಅವ್ರ ಸಮೀಪ ಆ ಪಾಪ ಕರ್ಮಗಳ ಸಮೀಪಕ್ಕೆ ಬರಂಗಿಲ್ಲ. ಯಾರು ನಾಮಸ್ಮರಣೆ ಮಾಡ್ತಿರ್ತಾರ ಅವ್ರ ಸಮೀಪಕ್ಕೆ ಆ ಪಾಪ ಕರ್ಮಗಳೇ ಬರಂಗಿಲ್ಲ. ವಚನ ಕೇಳಿರಿಲ್ಲ ಕರಿ ಅಂಜುವುದು ಅಂಕುಶಕ್ಕಯ್ಯ, ಗಿರಿ ಅಂಜುವುದು ಕುಲಿಶಕ್ಕಯ್ಯ. ಮತ್ತಿನ್ನೇನೋ ಸೇರಿಸಿ ಬರೆದು ಲಾಸ್ಟಿಗೆ ಏನ್ ಮಾಡ್ಯಾರ ಅವರು? ಪಂಚ ಮಹಾಪಾತಕಗಳ ಅಂಜುವವು ಕೂಡಲ ಸಂಗಮ ದೇವ ನಿಮ್ಮ ನಾಮಕ್ಕಯ್ಯ. ಪರಮಾತ್ಮನ ನಾಮಸ್ಮರಣೆ ಮಾಡಿದ್ರೆ ಈ ಪಾಪಗಳು ಸಮೀಪಕ್ಕೆ ಬರಂಗಿಲ್ಲ. ಪರಮಾತ್ಮನ ನಾಮಸ್ಮರಣೆಯಲ್ಲಿದ್ದವನಿಗೆ. ಅದಕ್ಕೆ ಶನಿದೇವರು ಒಂದು ಸಾರಿ ಎಲ್ಲರನ್ನ ಕಾಡಿ ನೀವ ಒಬ್ಬ ಉಳಿದನ ನಾ ಕಾಡ್ಲಾರ್ದವ ಅಂತೇಳಿ ಹನುಮನ್ ದೇವ್ರ ಬಲ್ಲಿ ಹೋದ್ನ ಶನಿದೇವರು. ಹನುಮನ್ ದೇವ್ರ ಬಲ್ಲಿ ಹೋಗಿ, ಈ ಜಗತ್ನಾಗ ಎಲ್ಲರಿಗೆ ಕಾಡಿನಿ, ನೀವ್ ಒಬ್ಬನೇ ನೋಡಪ್ಪ ಉಳಿದಿದಿ, ನಿನ್ನೊಬ್ಬನ ಕಾಡದ ನೋಡು ಅಂತ ಅಂದ. ಯಾರು ಬೇಡ ಅಂತಾರಪ್ಪ? ನಿನ್ ಕೆಲಸ ನೀ ಮಾಡು, ನಮ್ ಕೆಲಸ ನಾವು ಮಾಡ್ತೀವಿ. ನಿನ್ನ ಕಾಡದೇ ನಿನ್ ಕೆಲಸ ಅದ, ನೀನ್ ಎದಕ್ಕ ನಾ ಬ್ಯಾಡ ಅನ್ಲಿ? ನಿನ್ನ ದೇವ್ರ ಆ ಪಾತ್ರ ಕೊಟ್ಟನ, ಕಾಡದೇ ಒಂದು ಪಾತ್ರ. ಶನಿ ಎದಕ್ಕೆ ಕಾಡ್ತಾನ್ರಿ? ಎದಕ್ ಕಾಡ್ತಾನ ಶನಿ? ಅವ ಏನ್ ನಿಮ್ ದುಶ್ಮನ? ಶನಿ ಕಾಟ ಅಂದ್ರೆ ಅಂದ್ತೀರಾಕ? 7.5 ಶನಿ ಆದ ಅಂತಂದ್ರೆ ಅಂದಕ್ಕೆ ಯಾಕೆ ಬರ್ತದ? ಪರಮಾತ್ಮನನ್ನ ಮರ್ತು ಬಿಟ್ಟಿರ್ತೀವಿ.
ನಾನು ನನ್ನದು ಅನ್ನೋದೇ ಜಾಸ್ತಿಯಾಗಿ ಪರಮಾತ್ಮನನ್ನು ಮರ್ತಿರ್ತೀವಿ. ಅದಕ್ಕೆ ಅಲ್ಲಿ ಸಾಡೆ ಸಾಧ್ಯ ಹಚ್ಚದ ಅಂತ. ಸಾಡೆ ಸಾಧ್ಯ ಅಂತ ಯಾಕೆ ಹೇಳ್ತಾರ ಅಂದ್ರೆ, ಯಾರ ಮನೆಗಾರ ಹೋದ್ರ ಅವ್ರ ಮನ್ಯಾಗ ಗರ್ವಿಷ್ಠರಿಂದ ತುಂಬಿತ್ತು ಅಂದ್ರೆ ಅವ್ರಿಗೆ ಸಾಡೆ ಸಾಧ್ಯ ಹಚ್ಚದ ಮೇಲ್ನೋಟಕ್ಕೆ ಯಾರಾದ್ರೂ ಹೇಳ್ಬೋದು. ಹೊಂಬ, ಗರ್ವ, ಸೊಕ್ಕ, ದಿಮಾಕ ಯಾರ ಮನೆಯಾಗಿ ತುಂಬಿ ತುಳುಕ್ತಿರ್ತದ ಅವ್ರಿಗೆಲ್ಲ ಸಾಡೆ ಸಾತಿ ಬಡದಂತ ತಿಳ್ಕೊಂಡ್ಬಿಡ್ಬೇಕು. ಸ್ವಚ್ಛ ಸಾಡೆ ಸಾತ್ಯ ಅಂದ್ರೆ 7.5 ವರ್ಷ ಬಿಡ್ಲಾರ್ದಂಗೆ ನುಗ್ಗೆಬ್ಬಿಸ್ತದ ಅವ್ರಿಗೆ. 7.5 ಅಂತ ಹಂಗಂತಾರ. ಸಾಡೆ ಸಾತಿ ಅಂತಂದ್ರ ಟೋಟಲ್ ಸಾತಿ ಅಂದ್ರೆ ಜೊತೆ ಸಂಗಟೆ. ಅದು ಎದ್ರ ಸಂಗಟೆ, ಮಲ್ಕೊಂಡ್ರ ಸಂಗಟೆ ಜೊತೆಗೆ ಇರ್ತದ ಕಾಡಾಟ. ಸಾಡೆ ಸಾತಿ ಅಂದ್ರೆ ಜೊತೆಗೆ ಇರೋದು. ಸಾತಿ ಅಂದ್ರೆ ಜೊತೆ ಇರೋದು, ಹೌದಿಲ್ರಿ? ಜೊತೆ ಇರೋದು, ಜೊತೆಗೆ ಅದು ಜೊತೆ ಆಗಿಬಿಟ್ಟದ ಅಂತ ನಮ್ಮ ಸಂಗಟ. ಅದೇ ಸಾಡೆ ಸಾತ್. ಟೋಟಲ್ ಎಲ್ಲ ಕಾಲದಲ್ಲಿ ಎಲ್ಲ ದೇಶದಲ್ಲಿ ನಮ್ಮ ಜೊತೆಗೆ ಇರೋದೇ ಸಾಡೆ ಸಾಧ್ಯ. ಅದು ಯಾಕೆ ಜೊತೆ ಆಗ್ತದ? ಪರಮಾತ್ಮನನ್ನು ಮರ್ತದ. ಅದಕ್ಕೆ ಹನುಮಂತ ಏನ್ ಹೇಳ್ದ? ಆಯ್ತು ಬಿಡಪ್ಪ, ಯಾರು ಬೇಡ ಅಂತಾರ, ಕಾಡು. ಆದ್ರೆ ಒಂದು ನಿನಗೆ ಕಿವಿ ಮಾತು, ನಿನ್ನ ಸೇಫ್ಟಿ ಸಲುವಾಗಿ ಹೇಳ್ತಿರ್ತೀನಿ. ಏನಪ್ಪ? ರಾಮ ನಾಮ ಸ್ಮರಣೆ ನನ್ನಲ್ಲಿ ನಡೆದಿರುವಾಗ ನೀನೇನರೆ ನಿನ್ನ ಬುದ್ಧಿ ತೋರಿಸಿದಿ, ಸರ್ವನಾಶ ಆಗಿ ಹೋಗ್ಬಿಡ್ತಿತ್ತು, ಭಸ್ಮ ಹಾಕಿಬಿಡ್ತಿತ್ತು. ಅದಕ್ಕೆ ನೀನೇನ್ ಮಾಡ್ಬೇಕು? ನನ್ನೊಳಗಿನ ರಾಮ ನಾಮ ಸ್ಮರಣೆ ಯಾವ ಕ್ಷಣ ನಿಲ್ಲಿರ್ತದೋ, ಯಾವಾಗ ಇಲ್ಲದಂಗಾಗಿರ್ತದೋ ಆವಾಗ ಮಾತ್ರ ನೀ ಕಾಡ್ಬೇಕು ನನ್ನ. ನಾಮ ಸ್ಮರಣೆ ನಡೆದಾಗ ನೀನು ನನ್ನ ಕಾಡಂಗಿಲ್ಲ ಅಂತ ಹನುಮಂತ ದೇವರು ಹೇಳ್ತಾನೆ. ಆಯ್ತು ಹೇಳು, ಅದಕ್ಕೇನು ತೊಂದರೆ ಇಲ್ಲ ಅಂತ ಹೇಳಿ ಶನಿ ಏನ್ ಮಾಡ್ತಾನ? ಹನುಮಂತ ದೇವರು ಗುಡಿ ಮುಂದೆ ಕೈಕೊಂಡು ಕೂತಿರ್ತಾನ. ನಾಮ ಸ್ಮರಣೆ ಯಾವಾಗ ನಿಲ್ತದ ಹನುಮಂತ ದೇವ್ರಿಗೆ ಕಾಡ್ಬೇಕಂತೇಳಿ ಶನಿದೇವರು ಹನುಮಂತ ದೇವ್ರ ಗುಡಿ ಮುಂದೆ ಕೈಕೊಂಡು ಕೂತಾನಂತ. ಆದ್ರ ಆ ಹನುಮಂತ ದೇವ್ರದ ರೋಮಗಳಲ್ಲಿ ರಾಮನಾಮ ತುಂಬಿ ತುಳಕ್ಲಕತ್ತು. ಅದು ನಿಂದಿರವಲ್ದು, ಇವನ ಕೆಲಸ ಆಗುವಲ್ದು. ಹನುಮಂತ ದೇವ್ರ ಹತ್ರ ಶನಿದೇವ್ರದ್ದು ಏನೇನು ಕೆಲಸ ಆಗಲ್ಲ. ಅದ್ರ ಸಲುವಾಗಿ ಎಲ್ಲರೂ ಹನುಮಂತ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡ್ತಾರೆ. ಯಾಕಂತಂದ್ರೆ ಶನಿ ಕಾಟದಿಂದ ಅವನು ಮುಕ್ತನನು. ಸದಾಕಾಲ ರಾಮನಾಮ ಸ್ಮರಣೆ ಮಾಡ್ಬೇಕು. ಈ ಮಕ್ಕಳು ಹನುಮಂತ ದೇವ್ರಿಗೆ ನಮಸ್ಕಾರ ಮಾಡೋರು ರಾಮನಾಮ ಸ್ಮರಣೆ ಮಾಡಂಗಿಲ್ಲ. ಹನುಮಂತ ದೇವ್ರಿಗೆ ನಮಸ್ಕಾರ ಮಾಡಿ ಬಂದು ಮತ್ತೆ ತಮ್ಮ ಸೊಕ್ಕಿನ ಬುದ್ಧಿನೇ ನಡೆಸ್ತಾರೆ. ಇವ್ರಿಗೆ ಬಿಡ್ತಾನೆ ಶನಿ. ಪರಮಾತ್ಮನನ್ನ ಒಂದು ಶನಿವಾರ ಒಂದು ದಿವಸ ಹೋಗಿ ಒಂದಿಟ್ಟು ಎಣ್ಣೆ ಹಾಕಿ ನಮಸ್ಕಾರ ಮಾಡಿ ಬಂದ್ರಂದ್ರೆ ಉಳಿದ ದಿನಗಳೆಲ್ಲ ಹಿಂಗೆ ಕಳೀತಾರೆ. ಹನುಮಂತ ದೇವರನ್ನ ನಾವು ಆರಾಧಿಸಿದರೆ, ಹನುಮಂತ ದೇವರ ಆದರ್ಶಗಳನ್ನ ತಿಳ್ಕೊಂಡು ಅದನ್ನು ಪಾಲಿಸಿದರೆ ಶನಿ ನಮ್ಲಿಂದ ದೂರ ಇರ್ತಾನೆ. ಹನುಮಂತ ದೇವರ ಆದರ್ಶಗಳೇ ಗೊತ್ತಿರ್ಲಾರ್ದೆ ಸುಮ್ಮನೆ ಹೋಗಿ ನಮಸ್ಕಾರ ಮಾಡಿ ಬಂದ್ರೆ ಅದೆದಕ್ಕೆ ಬರ್ತದೆ ಹಾಗೆ ಮಾಡಿದ್ರೆ? ಅದಕ್ಕೆ ನಾಮಸ್ಮರಣೆಗೆ ಅವನು ಅಂದುತ್ತಾನ. ಯಾರು? ಶನಿ. ಕರ್ಮ ಪಾಪ ಏನದವ ಅವೆಲ್ಲ ದೂರ ಇರ್ತಾವ. ಮತ್ತ ಶಿವನಿಗೊಬ್ಬನಿಗೆ ಕಾಡಿಲ್ಲ ಅಂತಾವ. ಪೌರಾಣಿಕ ಶಿವ ಪಾರ್ವತಿ ಗಂಡ, ಅವನಿಗೊಬ್ಬನಿಗೆ ಕಾಡಿಲ್ಲ ಅಂತಾವ ಶನಿ. ಅದು ಗೊತ್ತದ ನಿಮಗ? ಶನಿ ಯಾರ್ಯಾರಿಗೆ ಕಾಡಂಗಿಲ್ಲ ಅಂತಂದ್ರ ಸತ್ತು ಪುಣ್ಯಾಗಿದ್ದವ್ರಿಗೆ ಕಾಡಂಗಿಲ್ಲ ನಾವು. ಪುಣ್ಯಾಗ ಹೋಗಿರ್ತಾರಲ್ಲ ಸತ್ತು, ಅವರಿಗೆ ಕಾಡಂಗಿಲ್ಲ.
ಹನುಮನ್ ದೇವ್ರಿಗೆ ಕಾಡಿಲ್ಲ, ಶಿವನಿಗೆ ಒಬ್ಬನಿಗೆ ಕಾಡಿಲ್ಲ. ಅದಕ್ಕೆ ಇವ ಶಿವನಿಗೆ ಹೋಗಿ ಕೇಳಿದ್ನಂತ, ನಾನು ನಿಮಗೆ ಕಾಡ್ತೀನಿ, ಸ್ವಲ್ಪ ಹೇಳಿವಾರಪ್ಪ, ಯಾವಾಗ ಬೇಕು ಅವಾಗ ಬರ್ಲಕ್ಕೆ ಹೋಗ್ಬೇಡ, ನಮ್ಮ ನಾನಾ ರೀತಿ ಕೆಲಸ ಇರ್ತಾವ, ನಿನ್ನ ಕಾಡ್ಲಕ್ಕೆ ಬೇಡ ಅನ್ನಂಗಿಲ್ಲ, ನಿನ್ನ ಕೆಲಸ ನೀ ಮಾಡು, ಸ್ವಲ್ಪ ಹೇಳಿ ಕೇಳಿ ಮಾಡು ಅಂತಂದ್ರಂತ. ಆಯ್ತು ಹೇಳಂತೇಳಿ ಇಂಥ ದಿನ ಬರ್ತೀನಿ ನೋಡು ಅಂತ ಅವ ಅಪಾಯಿಂಟ್ಮೆಂಟ್ ತಗೊಂಡಂತೆ. ತಗೊಂಡ್ಮೇಲೆ ಇವ ಏನ್ ಮಾಡಿದ್ನಂತ, ಶಿವ ಆ ಕುಣಿಯಾಗಿದ್ದವರಿಗೆ ಶನಿ ಕಾಡಂಗಿಲ್ಲ ಅಂತಂದ್ಮೇಲೆ ನಾನು ಒಂದು ನೆಲದಾಗ ಕುಣಿ ಕೆದರ್ಕೊಂಡು ಒಳಗ ಸ್ಮಶಾನದಾಗ ಕೂತಾಗ ನಾನು ಕುಣಿಯಾಗ ಕೂತ್ ಬಿಡ್ತೀನಿ, ಅದ ಹೆಂಗ್ ಕಾಡ್ತಾನೆ ಕಾಡ್ಲಿ ಅಂತೇಳಿ ಇವ ಒಳಗೋಗಿ ಕೂತ್ ಬಿಡ್ತಾನೆ. ಶಿವ ಒಳಗೋಗಿ ಕೂತ್ ಕೂಡ್ಲೇನೆ ಕಾಯ್ತಾನ, 1 ದಿನ ಕಾಯ್ತಾನೆ, 2 ದಿನ ಕಾಯ್ತಾನ, 3 ದಿನ ಕಾಯ್ತಾನ, ಅವ ಬರಂಗೇ ಇಲ್ಲ. ಆಮೇಲೆ ಹೊರಗೆ ಬಂದಕ್ಕೆ ಶನಿ ಕೇಳ್ದ, ಅಲ್ಲೋ ಯಾಕೆ ಬಂದಿಲ್ಲ ನೀನು, ಬರ್ತಿದ್ದೇನೋದಕ್ಕ ನಾನು ಏನೋ ವ್ಯವಸ್ಥೆ ಮಾಡ್ಕೊಂಡು ಕೂತಿದ್ದೆ, ನೀ ನೋಡಿದ್ರೆ ಬರಲೇ ಇಲ್ಲಲ್ಲ ಅಂತ. ಅದಕ್ಕೆ ಶನಿ ಹೇಳಿದ್ನಂತ, ನಾನು ಬರ್ತೀನಿ ಅಂತ ನಿನಗೆ ಸುದ್ದಿ ತಿಳಿದ್ರೆ ನೀ ಸುಡುಗಾಡದು ಒಳಗೆ ಹೊಕ್ಕೊಂಡು ಕೂತಿದ್ದಿ, ಮತ್ತು ನಾನು ಕರೆನೆ ಬಂದಿದ್ನಂದ್ರೆ ನಿನ್ನ ಪರಿಸ್ಥಿತಿ ಇನ್ನೇನಾಗಬೇಕಾಗಿತ್ತು. ಅದರ ಸಲ ನಿನ್ನ ಪರಿಸ್ಥಿತಿ ಕೆಟ್ಟದಂತಂದ್ರೆ ಇಡೀ ಜಗತ್ತಿನ ಪರಿಸ್ಥಿತಿ ಕೆಡ್ತದ, ಬ್ಯಾಡ ನಡಿ ಅಂತೇಳಿ ನಿನಗ ಬಿಟ್ಟು ಬಿಟ್ಟ್ಯ ಅನ್ನಂತ. ಬರ್ತೀನಿ ಅಂತಂದ್ರೆ ನೀನು ಅಷ್ಟು ಒಳಗೋಗಿ ತೆಗನಾಕ್ ಕೂತು ಬಿಟ್ಟಿದ್ದೀನಿ, ನೀನು ಕರೆನೆ ಬಂದಿದ್ನಂದ್ರೆ ಇನ್ನ ಏನಾಗ್ತೈತಿ ನಿನ್ನ ಪರಿಸ್ಥಿತಿ ಅನ್ನಂತ. ಹಿಂಗ ಇಲ್ಲೇನದ ಅಂತಂದ್ರೆ, ಈ ಒಂದು ಆಧ್ಯಾತ್ಮ ಅಧಿದೈವ ಮುಂಜಾನೆ ಅಂದ್ರಲ್ಲ, ಅದೇನು ದೈವ ಏನ್ರಿ ಅದು? ಈಶ್ವರನ ಕಿವಿ, ಈಶ್ವರನ ಕಣ್ಣು, ಅವೆಲ್ಲ ದೈವಗಳು. ಈಶ್ವರನ ಶಕ್ತಿ ಎಲ್ಲ ಎದಕ್ಕೆ ಸಂಬಂಧಪಟ್ಟು? ಎಲ್ಲಾ ಕಣ್ಣುಗಳು ಕೂಡಿ ಈಶ್ವರನ ಕಣ್ಣು, ವಿಶ್ವತೋ ಚಕ್ಷು. ಎಲ್ಲಾ ಕಿವಿಗಳು ಕೂಡಿ ಈಶ್ವರನ ಕಿವಿ. ದೈವಗಳ ಪಟ್ಟಿ ಮಾಡಿರಲಿಲ್ಲ 14 ದೇವತೆಗಳು, ಅದೆಲ್ಲ ಈಶ್ವರನಿಂದ ನೋಡ್ರಿ, ಅದು ವ್ಯವಸ್ಥೆ ದೈವಗಳು. ಮತ್ತ ವಿಷಯಗಳು ಎಲ್ಲಿ ಹೋವು? ಬ್ರಹ್ಮಾಂಡದೊಳಗೇನು ವಿಷಯಗಳು, ಬ್ರಹ್ಮಾಂಡದೊಳಗೇನು ಇಂದ್ರಿಯಗಳು, ಪಿಂಡಾಂಡದೊಳಗೇನು. ಬ್ರಹ್ಮಾಂಡದಾಗ ವಿಷಯ ಅದಾವ, ಪಿಂಡಾಂಡದೊಳಗ ಇಂದ್ರಿಯಗಳದವ, ಅವೆಲ್ಲವನ್ನ ಜೋಡಿಸವ ಯಾವು? ದೈವಶಕ್ತಿಗಳು, ಅಧಿದೈವಗಳು. ಯಾವ ದೈವ ಅದು? ಈಶ್ವರನ ದೈವ. ಮತ್ತೇನು, ಬೇರೆ ಯಾರ ದೈವ ಅಲ್ಲ, ಈಶ್ವರನ ದೈವ. ಈ ಹರ್ಷವನ್ನೇ ಶ್ರೀ ವಿದ್ಯಾರಣ್ಯ ಸ್ವಾಮಿಗಳು ಪಂಚದಶಿಯಲ್ಲಿ ಏನ್ ಮಾಡ್ಯಾರ, ಅದರೊಳಗೆ ತೃಪ್ತಿ ದೀಪ ಅಂತ ಒಂದು ಅಧ್ಯಾಯ. ಆ ತೃಪ್ತಿ ದೀಪದೊಳಗೆ ನಿರಂಕುಶ ತೃಪ್ತಿ ಅಂತ ಹೇಳಿ ವರ್ಣನ ಮಾಡ್ಯಾರ. ಅಹಂ ಅದ್ವಯ ಬ್ರಹ್ಮಾಸ್ಮಿ, ಅಹಂ ಅಭಿನ್ನ ಬ್ರಹ್ಮಾಸ್ಮಿ. ಬರೇ ಅಹಂ ಬ್ರಹ್ಮಾಸ್ಮಿ ಅಲ್ಲ, ಅಹಂ ಅದ್ವಯ ಬ್ರಹ್ಮಾಸ್ಮಿ. ಆ ಮೂಲ ಬ್ರಹ್ಮ ಏನು ಚೈತನ್ಯ ಇದಲ್ಲ, ಅದರ ಜೊತೆಗೆ ನಾನು ಅದ್ವಯನ. ಅದ್ವಯ ಅಂತಂದ್ರೆ ಅವನಿಂದ ಬೇರೆ ಇಲ್ಲ, ನಾನು ಅವನ ಜೊತೆಗೆ ಅದೀನಿ. ನಾನು ದ್ವಯ ಅಂದ್ರೆ 2, ಅದ್ವಯ ಅಂದ್ರೆ 1. ಅವನ ಜೊತೆಗೆ ಒಂದಾಗಿ ಅದೀನಿ ನಾನು, ಅವನು ಬಿಟ್ಟು ಭಿನ್ನ ಇಲ್ಲ ಅನ್ನೋಂಥದ್ದು ಜ್ಞಾನ. ಅಹಂ ಅದ್ವಯ ಬ್ರಹ್ಮಾಸ್ಮಿ, ಅಹಂ ಅಭಿನ್ನ ಬ್ರಹ್ಮಾಸ್ಮಿ ಎಂಬುವ ಜ್ಞಾನವು ಏನಾಗಬೇಕು? ಜ್ಞಾನ ಆಗ್ಯದ, ಸಂಶಯ ರಹಿತ ಜ್ಞಾನ ಆಗ್ಬೇಕಲ್ಲ, ನಿಸ್ಸಂಶಯವಾದಂತ ಜ್ಞಾನ ಆಗ್ಬೇಕಲ್ಲ. ಸಂಶಯ ರಹಿತ ಜ್ಞಾನವಾಗಿದ್ದರೆ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಎನ್ನುತ್ತಾರೆ. ಯಾವ ಸಂಶಯಗಳು?
ಸಂಶಯ ರಹಿತ ಅಂದ ಕೂಡಲೇ ಯಾವ ಸಂಶಯಗಳು? ಅಸಂಭಾವನಾ ದೋಷ, ವಿಪರೀತ ಭಾವನಾ ದೋಷ, ಪ್ರಮಾಣಗತ ಸಂಶಯ, ಪ್ರಮೇಯಗತ ಸಂಶಯ, ಇವೇ ಅಲ್ಲ. ಅಸಂಭಾವನಾ ದೋಷದೊಳಗೆ ಪ್ರಮಾಣಗತ ಸಂಶಯ, ಪ್ರಮೇಯಗತ ಸಂಶಯ ಮತ್ತು ವಿಪರೀತ ಭಾವನಾ ದೋಷ, ಇವೇ ಕಳ್ಕೋಬೇಕಲ್ಲ. ಇತ್ಯಾದಿ ಮತ್ತಿನ್ನೇನರ ಇದ್ದು ಅಂತಂದ್ರೆ ಇವು ಶಾಸ್ತ್ರೀಯವಾಗಿ ಹೇಳಿವಿ. ಇನ್ನ ಮತ್ತೇನರ ನೀವು ಡೌಟ್ ಇದ್ದು ಅಂತಂದ್ರೆ ಇತ್ಯಾದಿ ಎಂದು ಸೇರಿಸಿ ಇವೆಲ್ಲವುಗಳು ಸಹಿತವಾಗಿ ಬ್ರಹ್ಮ ಆತ್ಮರ ಏಕತ್ವದ ನಿಶ್ಚಯ ಮಾಡಿಕೊಂಡರೆ ಇವೇನಾಗಬೇಕು? ಇವೆಲ್ಲವುಗಳ ಸಹಿತವಾಗಿ ರಹಿತವಾಗಿ ಏನ್ ಮಾಡ್ಬೇಕ್ರಿ? ಸಂಶಯ ಸಹಿತವಾಗಿ ನಿಶ್ಚಯ ಮಾಡ್ಕೋಬೇಕಾ, ರಹಿತವಾಗಿ ನಿಶ್ಚಯ ಮಾಡ್ಕೋಬೇಕಾ? ರಹಿತವಾಗಿ, ಪ್ರಮೇಯಗತಿ ಇತ್ಯಾದಿ ರಹಿತವಾಗಿ ಬ್ರಹ್ಮ ಆತ್ಮರ ಏಕತ್ವದ ನಿಶ್ಚಯ ಜ್ಞಾನ ಮಾಡಿಕೊಂಡರೆ ಅದೇನದು? ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಎನ್ನುತ್ತಾರೆ. ನೀವು ಏನು ಹೇಳಿದ್ರು ಮತ್ತೆ ಅದೇ ಕಲ್ತಿದ್ದೆ ಕಲಿಯೋದು, ಅದನ್ನೇ ಮತ್ತೆ ಇನ್ನೊಂದು ರೀತಿ ಹೇಳ್ತಾರೆ ಅಷ್ಟೇ. ಅಸಂಭಾವನಾ ದೋಷ ಮತ್ತು ಅಸಂಭಾವನಾ ದೋಷದ ಅಂತರ್ಗತವಾದ ಪ್ರಮಾಣಗತ ಸಂಶಯ ಮತ್ತು ಪ್ರಮೇಯಗತ ಸಂಶಯಗಳನ್ನ ಮತ್ತು ವಿಪರೀತ ಭಾವನಾ ದೋಷಗಳನ್ನ ಇವುದರ ಬಗ್ಗೆ ವಿಚಾರ ಚಂದ್ರೋದಯದೊಳಗೆ ಸಂಪೂರ್ಣ ಡಿಟೇಲ್ ಕೊಟ್ಟದ. ನಾವು ಕೆಲ ದಿನಗಳ ಹಿಂದೆ ಇವೆಲ್ಲ ಹೇಳಿವಿ. ಈ ಎಲ್ಲ ದೋಷಗಳು, ಎಲ್ಲ ಸಂಶಯಗಳ ರಹಿತವಾಗಿ ಏನ್ ಮಾಡಬೇಕು? ಬ್ರಹ್ಮ ಆತ್ಮರ, ಬ್ರಹ್ಮ ಅಂದ್ರೆ ಪರಮಾತ್ಮ, ಆತ್ಮ ಅಂದ್ರೆ ಜೀವಾತ್ಮ, ಇವರಿಬ್ಬರದು ಬ್ರಹ್ಮ ಆತ್ಮರ ಏಕತ್ವದ ನಿಶ್ಚಯ ಮಾಡಿಕೊಂಡರೆ ಅದು ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಎನ್ನುತ್ತಾರೆ. ಅಸಂಭಾವನಾ ದೋಷ, ವಿಪರೀತ ಭಾವನಾ ದೋಷ ರಹಿತವಾಗಿ ಜೀವ ಬ್ರಹ್ಮರ ಏಕತ್ವದ ನಿಶ್ಚಯ ಆದರೆ ಏನಾಗಿದೆ? ಇದು ರಹಿತ ಸಹಿತ ತಪ್ಪಾಗ್ಯದಲ್ಲ. ಮೊದಲು ಸಹಿತ ಅನ್ಬೇಕು. ಸಹಿತ ಅಂದ್ರೆ ಅದೃಢ ಆಗ್ತದ, ರಹಿತ ಅಂತಂದ್ರೆ ಸದೃಢ ಆಗ್ತದ. ಇಲ್ಲಿ ಸಹಿತ ಬರೆದಿದ್ದೆ ಕರೆಕ್ಟ್. ಸಹಿತ ಮೊದಲ ಸಹಿತ, ಆಮೇಲೆ ರಹಿತ. ಆ ವಾಕ್ಯ ಇಲ್ಲಿ ಹೇಳೋ ಅವಶ್ಯಕತೆ ಇದ್ದಿದ್ದಿಲ್ಲ, ಸುಮ್ಮನೆ ಅದು ಸೇರ್ಸಾರ. ಅದೃಢದ ಬಗ್ಗೆ ಹೇಳದೇ ಬೇಕಾಗಿಲ್ಲ. ಈಗ ಶೋಕನಾಶ ಅಷ್ಟೇ ಹೇಳ್ಬೇಕಾಗುದಲ್ರಿ. ಈಗ ಶೋಕನಾಶ, ಪರಮಾನಂದ ಪ್ರಾಪ್ತಿ, ಈ ವಾಕ್ಯ ಇಲ್ಲಿ ಬರ್ಕೋಬೇಕಾಗಿದ್ದಿಲ್ಲ. ಬರೆದು ಸ್ವಲ್ಪ ಇದಾಗಿದೆ, ದೋಷ ಆಗಿದೆ, ಹೇಳ್ತೇನೆ. ಸಹಿತವಾಗಿ, ಈ ಇತ್ಯಾದಿಗಳ ಸಹಿತವಾಗಿ ಏನೇನು? ಅಸಂಭಾವನಾ ದೋಷ ಅಂದ್ರೆ ಅದರೊಳಗೆ ವಿಪರೀತ ಭಾವನಾ ದೋಷ. ಎರಡು ದೋಷಗಳು ಎಷ್ಟದ ಹೇಳ್ರಿ? ನಿಮ್ ಕಡೆದೆ ಬರ್ತಾಡ್ರಿ, ಸ್ವಲ್ಪ ರಿಪೇರಿ ಮಾಡ್ಲಿಕ್ಕತ್ತೀನಿ. ದೋಷಗಳು ಎಷ್ಟದಾವ? ಅಸಂಭಾವನಾ ದೋಷ, ವಿಪರೀತ ಭಾವನಾ ದೋಷ. ಈ ಅಸಂಭಾವನಾ ದೋಷದೊಳಗೆ ಎರಡು ಸಂಶಯಗಳದಾವ. ಅಸಂಭಾವನಾ ದೋಷದೊಳಗೆ ಎರಡು ಸಂಶಯಗಳದಾವ. ಯಾವ್ಯಾವ ಸಂಶಯಗಳು? ಪ್ರಮಾಣಗತ ಸಂಶಯ ಮತ್ತು ಪ್ರಮೇಯಗತ ಸಂಶಯ. ಇವೇನದವ? ಮತ್ತೆ ವಿಪರೀತ ಭಾವನಾ ದೋಷ, ಅಸಂಭಾವನಾ ದೋಷ, ವಿಪರೀತ ಭಾವನಾ ದೋಷ, ಮತ್ತೆ ಪ್ರಮಾಣಗತ ಸಂಶಯ, ಪ್ರಮೇಯಗತ ಸಂಶಯ. ಇವುಗಳಲ್ಲದೆ ಮತ್ತಿನ್ನೇನರ ಇತ್ತು ಅಂದ್ರೆ ಇತ್ಯಾದಿ ಅಂತ ಹಾಕಿ ಇಲ್ಲೇನ್ ಮಾಡಬೇಕು? ಇವುಗಳ ಸಹಿತವಾಗಿ ಇವೆಲ್ಲ ಒಳಗೆ ದೋಷಗಳಿಟ್ಕೊಂಡು ನೀವು ಮ್ಯಾಲೇನಾರ ಬ್ರಹ್ಮ ಜೀವರ ಅದ್ವೈತ
ಮಾಡ್ಕೊಂಡಿದ್ರಿ, ಬ್ರಹ್ಮ ಆತ್ಮರ ಏಕತ್ವದ ನಿಶ್ಚಯ ಮಾಡಿಕೊಂಡರೆ ಅದೇನಾಗ್ತದಪ್ಪ ಅಂತಂದ್ರೆ ಅದೃಢ ಅಪರೋಕ್ಷ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ. ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಅಂತಾರೆ ಇದಕ್ಕೆ. ಸಹಿತವಾಗಿತ್ತಂತಂದ್ರೆ ಮತ್ತ ಸಹಿತ ಇವೆಲ್ಲ ದೋಷ ಮತ್ತು ಸಂಶಯ ಸಹಿತವಾಗಿತ್ತಂತಂದ್ರೆ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ. ಈ ಸ್ಟೇಜ್ ಒಳಗ ಈ ಮಾತು ಹೇಳೋ ಅವಶ್ಯಕತೆ ಇಲ್ಲ. ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನದ ನಾವು ಮಾತಾಡ್ತಾ ಇಲ್ಲ ಇಲ್ಲಿ. ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನದ ಹೇಳಕತ್ತೀವಿ. ಆದ್ರೂ ಅವ್ರು ಏನ್ ಮಾಡ್ಯಾರ, ಮಾಹಿತಿಗೋಸ್ಕರ ಇದನ್ನು ಕೊಟ್ಟಾರ. ಇದು ಇಲ್ಲಿ ಹೇಳೋ ಅವಶ್ಯಕತೆನೇ ಇಲ್ಲ. ಈಗ ಎಲ್ಲ ಗೊತ್ತಿದ್ದದ್ದೇ ಅದ. ಈಗೇನಾಗಬೇಕಾಗ್ಯದ, ನಿಜವಾಗಿ ನಾವು ಮಾಡಬೇಕಾದ ಸಾಧನೆ ಅಸಂಭಾವನಾ ದೋಷ, ವಿಪರೀತ ಭಾವನಾ ದೋಷ ರಹಿತವಾಗಿ ಇವೆಲ್ಲ ಕಳ್ಕೋಬೇಕು. ಈ ದೋಷಗಳನ್ನು ಕಳ್ಕೋಬೇಕು ರಹಿತವಾಗಿ. ಇವೆಲ್ಲ ದೋಷಗಳು ಎದರಿಂದ ಕಳೀಲಕ್ಕೆ ಸಾಧ್ಯ ಅದ? ಶ್ರವಣದಿಂದ. ಸದ್ಗುರುಗಳ ಬಳಿ ಕುಳಿತು ಶ್ರದ್ಧೆಯಿಂದ ಶಾಸ್ತ್ರ ಶ್ರವಣ ಮಾಡಿದ್ರೆ ಈ ದೋಷಗಳು ಹೋಗ್ತವ. ಚರ್ಚೆ ಮಾಡಬೇಕು. ಅಸಂಭಾವನಾ ದೋಷ, ವಿಪರೀತ ಭಾವನಾ ದೋಷ ರಹಿತವಾಗಿ ಜೀವ ಬ್ರಹ್ಮರ ಏಕತ್ವದ ನಿಶ್ಚಯ ಮಾಡಿಕೊಂಡ್ರೆ ಅದಕ್ಕೇನಂತರ ಸದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಎನ್ನುತ್ತಾರೆ. ಈ ರೀತಿಯಾಗಿ ಜ್ಞಾನವು ನಿನಗೆ ಯಾವಾಗ ಆಗುವುದೋ, ಎರಡರಾಗೊಂದು ಆಗ್ಬೇಕಲ್ಲ, ಒಂದು ಸದೃಢರೇ ಆಗ್ಬೇಕು, ಒಂದು ಅದೃಢರೇ ಆಗ್ಬೇಕು. ಆವಾಗ ನಿನಗೆ ಮೋದ ಅಂದರೆ ಆನಂದ ಉಂಟಾಗುತ್ತದೆ. ನಿನಗೆ ಆನಂದ ಆಗ್ತದೆ. ಎಲ್ಲವನ್ನಾರೈದು ನೋಡಲು ಏನ್ ಆನಂದ ಆಗ್ತದ? ಇಲ್ಲೇನು ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನದ ಹೇಳೋ ಅವಶ್ಯಕತೆ ಇತ್ತೇನ್ರಿ? ಇಲ್ಲಿ ಆನಂದ ಆಗುತ್ತದೆ ಅಂತ ಹೇಳಿದ ಮೇಲೆ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ವಾಕ್ಯ ಹೇಳೋ ಅವಶ್ಯಕತೆನೇ ಇಲ್ಲ. ಸದೃಢನೇ ಹೇಳ್ಬೇಕು. ಅನಾವಶ್ಯಕ ವಾಕ್ಯ ಸೇರೋದಲ್ಲಿ ಅದಕ್ಕೆ ಅದು ಕನ್ಫ್ಯೂಸ್ ಮಾಡುತ್ತದೆ. ಇಲ್ಲಿ ಆನಂದ ಆಗುತ್ತದೆ. ಎಂತ ಆನಂದ? ಎಂತ ಆನಂದ ಅಂದ್ರೆ ಮೋದ ಆಗುತ್ತದೆ, ಮೋದಾನಂದ ಆಗುತ್ತದೆ. ಏನ್ ಹೇಳ್ತಾರ? ಎಲ್ಲವನ್ನಾರೈದು ನೋಡಲು. ಏನೇನ್ ನೋಡಿರಿ ನೀವು ಸುಖ ಅನುಭವಿಸ್ಬೇಕಂತೇಳಿ? ಎದೆದರಾಗ ಸುಖವನ್ನು ಅರಿಸಿರಿ ನೀವು? ಧನ ಕನಕಾದಿಗಳಲ್ಲಿ ಸುಖ ಅರಿಸಿರ? ಜಗ್ಗಿ ರೊಕ್ಕ ಬಂಗಾರ ಜಮಾಯಿಸಿದ್ರೆ ಸುಖ ಆತದ ಅನ್ಕೊಂಡಿರಿ? ಆಸ್ತಿ ಪಾಸ್ತಿ ಸಲುವಾಗಿ ಸುಖ ಅರಸಿರ? ಹೊಲ ಮನಿಗಳ ಸಲುವಾಗಿ ಸುಖ ಹರಿಸಿದ್ರ? ಮತ್ತೆ ಹೆಂಡತಿ ಮಕ್ಕಳು ಸತಿ ಸುತಾದಿಗಳಲ್ಲಿ ಸುಖ ಹರಿಸಿರಿ? ಮತ್ತೇನ್ ಮಾಡಿರಿ? ಅಧಿಕಾರ ಪ್ರಚಾರಗಳಲ್ಲಿ ಸುಖ ಹರಿಸಿರಿ? ದೊಡ್ಡ ದೊಡ್ಡ ಕುರ್ಚಿ ಮೇಲೆ ಕೂತ್ ಅಧಿಕಾರ ಮಾಡಿದ್ರೆ ಸುಖ ಆಗ್ತದತ್ತೇನೋ ಅನ್ಕೊಂಡಿರಿ? ಎಲ್ಲವನ್ನಾರೈದು ನೋಡಲು ಇಲ್ಲಿ ಅನಿಸಿದ ನೇಹ. ಎಲ್ಲಿ ದೊಡ್ಡ ಕುರ್ಚಿ ಮೇಲೆ ಕೂತವನಿಗೆ ಸುಖ ಆದ ಏನ್ರಿ? ದೊಡ್ಡ ಕುರ್ಚಿ ಮೇಲೆ ಕೂತವನಿಗೆ ಸುಖ ಅದ, ಚಂದನ ಹೆಣ್ತಿನ ಮಾಡ್ಕೊಂಡವನಿಗೆ ಸುಖ ಅದ, ಚಂದನು ಮಕ್ಕಳು ಹಡ್ದವನಿಗೆ ಸುಖ ಅದ, ಜಗ್ಗಿ ರೊಕ್ಕಗಳಿದ್ದವನಿಗೆ ಸುಖ ಅದ, ಜಗ್ಗಿ ಆಸ್ತಿ ಪಾಸ್ತಿ ಇದ್ದವನಿಗೆ ಸುಖ ಅದ. ಎಲ್ಲರೂ ಸುಖ ಆದೇನ್ರಿ? ಎಲ್ಲವನ್ನಾರೈದು ನೋಡಲು ಇಲ್ಲೆನಿಸಿದ ನೇಹ. ಎಲ್ಲ ಕಡೆ ಆದ್ರೂ ಎಲ್ಲಿ ಸುಖನೇ ಗೊತ್ತಾಗಲ್ದು. ಸುಖ ಆಗ್ತದಂತ ಎಲ್ಲ ದಾರಿ ತಪ್ಪಿಸಿಬಿಟ್ಟಾರ. ಇಡೀ ಆಯುಷ್ಯ ಎಲ್ಲ ವ್ಯರ್ಥ ಆಗಿಬಿಡ್ತು, ವಯಸ್ಸಾಯ್ತು. ಆದ್ರೆ ಜನ್ಮಕ್ಕೆ ಸುಖನೇ ಅನುಭವಿಸ್ಲಿಲ್ಲಲ್ಲಪ್ಪ, ಆನಂದನೇ ಅನುಭವಿಸ್ಲಿಲ್ಲಲ್ಲ.
ಇದನ್ನು ಪುಣ್ಯ ಬೇಕ್ರಿ, ಪುಣ್ಯ ಬೇಕು, ಪುಣ್ಯ ಬೇಕು. ಸುಖ ಆಗ್ಬೇಕಾದ್ರೆ ಪುಣ್ಯ ಬೇಕು. ಪುಣ್ಯ ಇದ್ದವ್ರಿಗೆ ಸುಖ ಆಗ್ತದೆ, ಇಲ್ಲಾಂದ್ರೆ ಆಗಲ್ಲ. ನಮ್ಮ ಅಪ್ಪ ಅಮ್ಮ ಮಾಡ್ಕೊಂಡ ಲಿಂಗ ಪೂಜೆ ಯಾರು ಮಾಡ್ಕೊಂಡಿಲ್ಲ. ಭಯಂಕರ ಲಿಂಗ ಪೂಜೆ ಮಾಡ್ಕೊತಿದ್ರು. ಜಗಳ ಆಡ್ತಾರೆ, ಜಗ್ಗಿ ಜಗಳ ಆಡೋದು, ಭಯಂಕರ ಜಗಳ ಆಡೋದು. ಜಗಳ ನಾವಂತಿದ್ದೆವು, ನಿಮ್ಮ ಮನೆ ಬರೇ ಇದೇ ಐತಿ, ಯಾವಾಗ ನೀವು ಜಗಳ ಆಡ್ಕೊತ ಇದ್ರ ಸುಖ ಯಾವಾಗ ಅನುಭವಿಸ್ತಿರೋದು ಕೇಳ್ತಿದ್ದೆ ನಾನು. ಈ ಶಬ್ದದ ಅರ್ಥ ಸಹಿತ ಅವ್ರಿಗೆ ಆಗ್ತಿದ್ದಿಲ್ಲ, ಇದ್ರದ್ದು ಒಂದು ಚೂರು ಅವರಿಗೆ ಟಚ್ ಆಗ್ತಿದ್ದಿಲ್ಲ. ನಾ ಹೇಳೋ ಮಾತು, ನಿಮ್ ಜನ್ಮಕ್ಕೆ ಯಾವಾಗ ಸುಖ ಅನುಭವಿಸ್ತಿರೋದು ಕೇಳ್ತಿದ್ದೆ ನಾನು. ಹಿಂಗೆ ಜಗಳಕ್ಕೊತ್ತೆ ಹೋದ್ರ ಅವ್ರು ಹಂಗೆ ಬಂದು. ಯಾಕೆ ಪುಣ್ಯ ಇಲ್ಲ, ಸುಖ ಅನುಭವಿಸುವ ಪುಣ್ಯ ಇಲ್ಲ ಅವ್ರಿಗೆ, ಆನಂದ ಅನುಭವಿಸುವ ಪುಣ್ಯ ಇಲ್ಲ. ಪೂಜೆ ಮಾಡ್ಕೊಳ್ಳೋದು ಅದೆಲ್ಲ ಮಾಡೋದು ಎದ್ರ ಸಲ ಪೂಜೆ ಮಾಡ್ಕೊತಾರೆ, ಸುಖ ಅನುಭವಿಸೋದಕ್ಕೆ ಪೂಜೆ ಮಾಡ್ಕೊತಾರೆ. ಪೂಜೆ ಮಾಡ್ಕೊಂಡ್ರು ಅಲ್ಲಿ ಸುಖನೇ ಇಲ್ಲ ಅವ್ರ ಜನ್ಮಕ್ಕಂತಂದ್ಮೇಲೆ ಅದು ಮಾಡ್ಕೊಂಡದ್ದು ಪೂಜೆನೇ ಅಲ್ಲ. ಅದೇನೋ ಒಂದು ದೋಷ ಅದ ಅದ್ರೊಳಗೆ. ಏನ್ ಸಮಸ್ಯೆ ಅದೇನು, ಇನ್ನೊಬ್ಬರದು ನೋಡಿ ಕಲೀಲಕ್ಕೂ ತಯಾರಿಲ್ಲ, ಇನ್ನೊಬ್ಬರದು ಏನು ಕೇಳಕ್ಕೂ ತಯಾರಿಲ್ಲ. ತಾವು ಏನ್ ಮಾಡ್ತಾರೋ ತಮ್ಮದೇ ಕರೆಕ್ಟ್ ಅನ್ಕೋತೆ ಹೋಗ್ಬಿಟ್ರು ಅವ್ರು. ತಮ್ಮ ಮನ್ಸಿಗೆ ಬಂದಂಗೆ ಮಾಡ್ಕೊಂಡು ಹೋದ್ರ ಅವ್ರು. ಹಿಂಗೆಲ್ಲ ಅದಾವ. ಇರ್ಲಿ, ಏನಾಯ್ತು, ಎಲ್ಲವನ್ನಾರೈದು ನೋಡಲು ಇಲ್ಲೆನಿಸಿದ ನೇಹ ಎಲ್ಲಿ ನೆಲೆಸುವುದು? ಎಲ್ಲರ ಇರ್ಬೇಕಪ್ಪ ಇದು ಮಗಂದು ಸುಖ ಆನಂದ. ಎಲ್ಲಿ ನೆಲೆಸುವುದು? ತನ್ನಲ್ಲಿಯೇ ಅದರಿಂ ಸುಖ, ತನ್ನೊಳಗೆ ಆ ಸುಖ ಅದಪ್ಪ ಅಂತ ಯಾರು ಹೇಳಿದ್ರಿ ಮಾತ? ನಿನ್ನೊಳಗೆ ಅದ ಸುಖ. ಯಾರು ಹೇಳ್ಯಾರ ಈ ಮಾತು? ಎಲ್ಲವನ್ನಾರೈದು ನೋಡಲು ಇಲ್ಲೆನಿಸಿದ ನೇಹ ಎಲ್ಲಿ ನೆಲೆಸುವುದು? ತನ್ನಲ್ಲೇ ಅದರಿಂ ಸುಖ, ತನ್ನೊಳಗೆ ತನ್ನಿಂದಲೇ ಆದ ಸುಖ ಆದ ಅಂತ ಯಾರು ಹೇಳ್ಯಾರ ಈ ಮಾತು? ನಿಜಗುಣ ಶಿವಯೋಗಿಗಳು ಹೇಳ್ಯಾರ. ನಿಜಗುಣ ಶಿವಯೋಗಿಗಳು ಹೇಳ್ಯಾರ. ಶರೀರದ ಅಭಿಮಾನವನ್ನ ತ್ಯಾಗ ಮಾಡಿ, ಶರೀರ ತ್ಯಾಗ ಮಾಡುವಂತೇಳಿಲ್ಲ, ಇಂದ್ರಿಯ ತ್ಯಾಗ ಮಾಡುವಂತೇಳಿಲ್ಲ, ಇಂದ್ರಿಯ ಭೋಗ ತ್ಯಾಗ ಮಾಡುವಂತೇಳಿಲ್ಲ. ಎಲ್ಲ ಅಜ್ಞಾನದ ವಿಚಾರಗಳಿವು. ಏನ್ ಮಾಡ್ಯಾನ? ಅಭಿಮಾನ ತ್ಯಾಗ ಮಾಡಂತೇಳನ. ಅಭಿಮಾನ ತ್ಯಾಗ ಮಾಡು, ಅಭಿಮಾನ ಛೋಡ್ ಮುಕ್ತಿ ರೋಕಡ್. ಹಿಂಗ ಅಭಿಮಾನ ಬಿಟ್ಟಿ ಅಂತಂದ್ರ ಮುಕ್ತಿ ನಗದಿ ಅಲ್ಲೇ ಸಿಗ್ತದ ನಿಮಗ್. ಎದರ ಅಭಿಮಾನ? ಶರೀರದ ಅಭಿಮಾನ. ಶರೀರದ ಅಭಿಮಾನವನ್ನ ತ್ಯಾಗ ಮಾಡಿ ಏನ್ ಮಾಡಪ್ಪ, ನಾನು ದೇಹ ಅದಿನಿ ಅನ್ನೋದೇ ಶರೀರದ ಅಭಿಮಾನ. ದೇಹೋ ಹಂ ಅನ್ನೋದೇ ತ್ಯಾಗ ಮಾಡು. ಏನ್ ಮಾಡ್ಬೇಕು? ಬ್ರಹ್ಮೋಹಂ ಅನ್ಕೋಬೇಕು, ನಾನು ಬ್ರಹ್ಮನಿದ್ದೇನೆ. ದೇಹೋಹಂ ತೆಗೆದು ಬ್ರಹ್ಮೋಹಂ ಶಿವೋಹಂ ಅನ್ಬೇಕು. ನಾನು ಬ್ರಹ್ಮನಿದ್ದೇನೆ. ಮೊದಲು ಏನಿತ್ತು? ಮೊದಲು ಏನ್ ಗೊತ್ತಿತ್ತು? ಅಜ್ಞಾನ ಕಾಲದಲ್ಲಿ ನಾನು ದೇಹ ಇದ್ದೇನೆ. ಅದು ಎಂಥ ಕಾಲ? ನಾನು ದೇಹ ಇದ್ದೇನೆ ಅನ್ನೋದು ಅದು ಅಜ್ಞಾನ ಕಾಲ. ಅಜ್ಞಾನ ಕಾಲದಲ್ಲಿ ನಾನು ದೇಹ ಇದ್ದೇನೆ ಅಂತ ಗಟ್ಟಿಯಾಗಿತ್ತು. ಈಗ ಏನಾಗ್ಯದ? ದೇಹ ಇದ್ದೇನೆ ಅನ್ನೋದು ಅಷ್ಟೇ ಗಟ್ಟಿಯಾಗಿ ಬ್ರಹ್ಮ ಇದ್ದೇನೆ ಅನ್ನೋದು ಜ್ಞಾನ ಕಾಲದಲ್ಲಿ ಆಗ್ಯದ. ಯಾರಿಗೆ ನಾ ಬ್ರಹ್ಮ ಇದ್ದೀನಿ ಅಂತ ದೇಹಕ್ಕಿಂತ ಗಟ್ಟಿ ಆಯ್ತು ಅಂತಂದ್ರೆ ಅದು ಜ್ಞಾನ ಕಾಲ. ದೇಹನೇ ನಾನು ಅನ್ನೋದು ಒಳಗೆ ಗಟ್ಟಿ ಇಟ್ಕೊಂಡು ನಾ ಬ್ರಹ್ಮ ಅದಿನೋ ಇಲ್ಲೋ, ಬ್ರಹ್ಮ ಅದಿನೋ ಇಲ್ಲೋ ಅಂತಂದ್ರೆ ಅದು ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ. ಅದರಿಂದ ಪ್ರಮೋದಾನಂದ ಆಗಂಗಿಲ್ಲ. ಅದಕ್ಕೆ ನಾನು ಬ್ರಹ್ಮನಿದ್ದೇನೆ ಅಂತೇಳಿ ಅಷ್ಟೇ ಗಟ್ಟಿ ಆಯಿತು ಅಂತಂದ್ರೆ, ಈ ಸದೃಢ ಬ್ರಹ್ಮಜ್ಞಾನವಾಗಿತ್ತು ಅಂತಂದ್ರೆ ನಾನು ಬ್ರಹ್ಮನಿದ್ದೇನೆ. ಎಂತ ಬ್ರಹ್ಮ? ನಿರ್ಗುಣ
ನಿರಾಕಾರ ಬ್ರಹ್ಮ. ಸಗುಣ ಸಾಕಾರ ಅಲ್ಲ, ನಿರ್ಗುಣ ನಿರಾಕಾರ ಬ್ರಹ್ಮ ನಾನದೀನಿ ಅಂತ ಜ್ಞಾನವಾಗಿತ್ತು ಅಂದ್ರೆ ಆವಾಗ ನಿನಗೆ ಆನಂದ ಪ್ರಾಪ್ತಿ ಆಗುತ್ತದೆ. ಆನಂದ ಪ್ರಾಪ್ತಿ ಇನ್ನೂ ಆಗಿಲ್ಲ ಅಂತಂದ್ರೆ ಈ ಜ್ಞಾನ ನೀವು ಮಾಡಿಕೊಂಡಿಲ್ಲ ಅಂತ. ಅಜ್ಞಾನ ಕಾಲದಲ್ಲಿ ದೇಹವೇ ನಾನು ಎಂಬ ಜ್ಞಾನವು ಎಷ್ಟೊಂದು ಗಟ್ಟಿಯಾಗಿದೆ ನೋಡಿರಿ. ಎಷ್ಟು ಗಟ್ಟಿಯದ ದೇಹನೇ ನಾನು ಅನ್ನೋದು ಅಜ್ಞಾನ ಕಾಲದಲ್ಲಿ. ಭೂಮಿಯ ಮೇಲಿನ ಎಲ್ಲಾ ಶಾಸ್ತ್ರಗಳನ್ನ ಎಷ್ಟು ಗಟ್ಟಿಯದ ಒಂದ್ಸಾರಿ ನೋಡ್ರಿ ಹೇಳ್ತಾರೆ. ಹೆಂಗಪ್ಪ ದೇಹನೇ ನಾನು ಅನ್ನೋದು ಎಷ್ಟು ಗಟ್ಟಿಯದ ಅನ್ನೋದ್ರ ಬಗ್ಗೆ ಹೇಳಕತ್ತಾರೆ ಈಗ ಅವರು. ದೇಹೋಹಂ ಹೆಂಗದ ಇದು? ಭೂಮಿಯ ಮೇಲಿನ ಎಲ್ಲಾ ಶಾಸ್ತ್ರಗಳನ್ನ ಶ್ರವಣ ಮಾಡಿದರೂ ದೇಹವೇ ನಾನು ಎಂಬ ಅಭಿಪ್ರಾಯವನ್ನ ಅಲ್ಲಾಡಿಸಲಿಕ್ಕೆ ಆಗುತ್ತಿಲ್ಲ. ಅಷ್ಟು ಗಟ್ಟಿಯದ ಇದು. ದೇಹವೇ ನಾನು ಎಂಬ ಅಭಿಪ್ರಾಯ ಅಲ್ಲಾಡಿಸ್ಲಿಕ್ಕೆ ಯಾವನಿಂದ ಆಗ್ತಾ ಇಲ್ಲ. ಅಂತದ್ದನ್ನ ಸದ್ಗುರುನಾಥನ ಕೃಪೆಯಿಂದ ಶ್ರವಣ ಮನನ ನಿಧಿಧ್ಯಾಸನಗಳ ಮೂಲಕವಾಗಿ ಇಡೀ ಎಲ್ಲಾ ಶಾಸ್ತ್ರಗಳು ಓದ್ಕೊಂಡ್ರು ಇದು ಬಗೆಹರಿತಾ ಇಲ್ಲ. ಅದಕ್ಕೊಬ್ಬ ಗುರು ಬೇಕಾಗ್ಯಾನ. ಅವನ ಹತ್ರ ಕುಳಿತು ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ದೇಹ ನಾನು ಅಲ್ಲ, ನಾನು ಬ್ರಹ್ಮನಿದ್ದೇನೆ ಎಂಬ ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮನಿದ್ದೇನೆ ಅಂಥೇಳಿ ನಾವೇನ್ ಮಾಡ್ಕೋಬೇಕಾಗ್ಯದ? ನಿಶ್ಚಯ ಜ್ಞಾನ ಮಾಡ್ಕೋಬೇಕಾಗ್ಯದ. ಎಂಥ ನಿಶ್ಚಯ? ಸಂಶಯ ರಹಿತವಾದ ನಿಶ್ಚಯ ಜ್ಞಾನ ಮಾಡ್ಕೋಬೇಕಾಗ್ಯದ. ಈ ಸಂಶಯ ರಹಿತವಾದ ನಿಶ್ಚಯ ಜ್ಞಾನ ಮಾಡಿಕೊಂಡಾಗ ಏನಾಗ್ತದ? ಮೋದಾನಂದ ಉಂಟಾಗುತ್ತದೆ. ಅದನ್ನೇ ಹರ್ಷ ಎಂದು ತಿಳಿ. ಅದು ಸಿಕ್ಕಾಗ ನಿಮ್ಮ ಸ್ಥಿತಿ ಏನಿರ್ತದಪ್ಪ? ಅದು ಸಿಕ್ಕಾಗ ನಿಮ್ಮ ಸ್ಥಿತಿ ಹೆಂಗಿರ್ತದಪ್ಪ ಅಂತಂದ್ರ, ಏನಿದು ಸಿಕ್ಕಾದ ನನಗ ಮೋದಾನಂದ, ಪ್ರಮೋದಾನಂದ, ಬ್ರಹ್ಮಜ್ಞಾನದ ಆನಂದ ಇದೇ ಬೇಕು, ಇದೇ ಸಾಕು, ಬೇರೆ ಏನು ಬೇಕಾಗಿಲ್ಲ ನನಗೆ. ಇದು ಬಿಟ್ರೆ ಮತ್ತೆ ಬೇರೆ ನನಗೇನು ಬೇಕಾಗಿಲ್ಲ. ನನಗೇನರೆ ಬೇಕು ಅಂತ ಆಸೆ ಆದ ಅಂತಂದ್ರೆ ಇಷ್ಟಾರ್ಥ ಸಿದ್ಧಿರಸ್ತು ಅಂತ ನಾವು ಆಶೀರ್ವಾದ ಮಾಡೋದ್ರಾಗ ಏನಿರ್ತದಪ್ಪ ಅಂತಂದ್ರೆ ಈ ಬ್ರಹ್ಮ ಸ್ವರೂಪದ ಅನುಭೂತಿ ಏನದಲ್ಲ ಅದೇ ನಿಮ್ಮ ಇಷ್ಟಾರ್ಥವಾಗಿರಬೇಕು. ಅದೇ ಒಂದು ಸಾಕು, ಅದೇ ಒಂದು ಬೇಕು, ಮತ್ತೆ ಬೇರೆ ಏನು ಬೇಕಾಗಿಲ್ಲ ನನಗೆ. ಅದು ನಮ್ಮ ಸ್ಥಿತಿ. ಇದನ್ನು ಬಿಟ್ಟು ಮತ್ತಿನ್ನೊಂದು ಏನೋ ಬೇಕಾಗ್ಯದ ಅಂತಂದ್ರೆ ಅದು ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಅಷ್ಟೇ. ಪ್ರಭುದೇವರು ಹೇಳ್ತಾರೆ ಒಂದೇನು, ಲಿಂಗವನ್ನು ಅರಿಯದೆ ಏನೆಲ್ಲವನ್ನು ಅರಿತಡೆಯೂ ಫಲವಿಲ್ಲ. ಲಿಂಗವನ್ನು ಅರಿಯದೆ ಏನೆಲ್ಲವನ್ನು ಅರಿದಡೆಯೂ ಫಲವಿಲ್ಲ ಒಂದನೇದು. ಮತ್ತ ಲಿಂಗವನ್ನು ಅರಿದ ಮೇಲೆ, ಲಿಂಗವನ್ನು ಅರಿದ ಮೇಲೆ, ಅದನ್ನೊಂದನ್ನು ಅರಿತ ಮೇಲೆ ಮತ್ತಿನ್ನೇನು ಅರಿದಡೆಯೂ ಫಲವಿಲ್ಲ. ಅದೇ ವಾಕ್ಯನೇ ಹೇಳ್ತಾರೆ. ಮತ್ತೆ ಅದು ಒಂದು ತಿಳ್ಕೊಂಡ ಮೇಲೆ ಮತ್ತಿನ್ನೇನು ತಿಳ್ಕೊಂಡ್ರು ಉಪಯೋಗ ಇಲ್ಲ. ಅದನ್ನೊಂದು ತಿಳ್ಕೊಳ್ಳಾರ್ದೆ ನೀವೇನೆಲ್ಲ ತಿಳ್ಕೊಂಡ್ರು ಉಪಯೋಗ ಇಲ್ಲ. ಬ್ರಹ್ಮನೇ ನಾನದಿನಿ ಅನ್ನುವ ಅದ್ವಯವಾದ
ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮ ಸ್ವರೂಪ ನಾನಿದ್ದೀನಿ ಅನ್ನೋದು ಒಂದನ್ನ ನೀವು ತಿಳ್ಕೊಂಡು ಅದು ಆದ ಮೇಲೆ ಮತ್ತಿನ್ನೇನು ತಿಳ್ಕೊಂಡ್ರು ಉಪಯೋಗ ಇಲ್ಲ. ಏನು ಶಾಸ್ತ್ರ ಓದೋದು ಬೇಕಾಗಿಲ್ಲ, ಶ್ರವಣ ಮಾಡೋದು ಬೇಕಾಗಿಲ್ಲ, ಮನನ ಮಾಡೋದು ನೀವು ಬೇಕಾಗಿಲ್ಲ, ನಿಧಿಧ್ಯಾಸನ ಮಾಡೋದು ಬೇಕಾಗಿಲ್ಲ, ಧ್ಯಾನ ಉಪಾಸನೆಗಳು ಮಾಡೋದು ಬೇಕಾಗಿಲ್ಲ, ಕರ್ಮ ಜಪ ಹೋಮ ಹವನಗಳು ಮಾಡೋದು ಬೇಕಾಗಿಲ್ಲ, ಏನೇನು ಮಾಡೋದು ಬೇಕಾಗಿಲ್ಲ. ಎಲ್ಲನೂ ನಿಲ್ತದ. ಕರ್ಮ ಉಪಾಸನೆ ಜ್ಞಾನ ಎಲ್ಲನೂ ನಿಂತು ಹೋಗ್ಬಿಡ್ತದೆ. ಅದೊಂದು ನಿಶ್ಚಯ ಜ್ಞಾನ ಆಗುವ ತನಕ ಇವೆಲ್ಲ ಬೇಕು. ಚಹಾ ಕುಡಿದಾಗ ಒಂದಿಷ್ಟು ತೃಪ್ತಿ ಆಗ್ತದ, ಊಟ ಮಾಡಿದಾಗ ಒಂದಿಷ್ಟು ತೃಪ್ತಿ ಆಗ್ತದ, ಹೊಸ ಬಟ್ಟಿ ತೊಟ್ಕೊಂಡಾಗ ಒಂದಿಷ್ಟು ತೃಪ್ತಿ ಆಗ್ತದ, ಮುಖಕ್ಕೆ ಚಂದ ಪೌಡರ್ ಸ್ನೋ ಹಚ್ಕೊಂಡು ಮೇಕಪ್ ಮಾಡ್ಕೊಂಡು ಕನ್ನಡಾಗ ನೋಡಿದಾಗ ಒಂದು ಕ್ಷಣ ತೃಪ್ತಿ. ಆಮೇಲೆ ಅದರದ್ದು ಏನಾರ ಅರಿವು ಇರ್ತದೆ ನಿಮಗೆ? ಹೊಸ ಬಟ್ಟೆ ಉಟ್ಕೊಂಡಿದ್ರ ಮೇಲೆ ಅರಿವು ಇರ್ತದ? ಮುಖಕ್ಕೆ ಮೇಕಪ್ ಮಾಡ್ಕೊಂಡಿದ್ರ ಮೇಲೆ ಅರಿವು ಇರ್ತದ? ಮುಗೀತು, ಒಂದು ಕ್ಷಣ ಅಷ್ಟೇ. ಅವೆಲ್ಲ ಏನವು? ಸಾಂಕುಶ ತೃಪ್ತಿ, ನಿರಂಕುಶ ತೃಪ್ತಿ ಅಲ್ಲ. ಸಾಂಕುಶ ಅಂತಂದ್ರೆ ಅವಷ್ಟೇ, ಅಲ್ಲೇ ಅಷ್ಟಕ್ಕಷ್ಟೇ ಕ್ಷಣಿಕ ತೃಪ್ತಿಗಳವೆಲ್ಲ. ಒಂದು ದೃಷ್ಟಾಂತ, ಏನ್ ದೃಷ್ಟಾಂತ ಕೊಡ್ತಾರ? ಒಂದು ಆನೆಯನ್ನು ತಂದು ಪಟ್ಟದಾನೆ ಮಾಡಿದರು. ಒಂದು ಆನೆ ತಂದು ಪಟ್ಟದಾನೆ ಮಾಡಿದರು. ಆ ಆನೆಯ ಮೇಲೆ ರಾಜನು ಮಾತ್ರ ಕೂಡುತ್ತಾನೆ. ಆ ಆನೆ ಮೇಲೆ ಯಾರು ಕೂಡ್ತಾರೆ? ಪಟ್ಟದ ಆನೆ ಮೇಲೆ ರಾಜ ಮಾತ್ರ ಕೂಡ್ತಾನೆ, ಬೇರೆ ಯಾರಿಗೆ ಕೂಡ್ಲಿಕ್ಕೆ ಅಧಿಕಾರ ಇಲ್ಲ. ಆ ಆನೆಗೆ ಏನ್ ಮಾಡ್ತಾರೆ? ರಾಜನ ಆನೆ ಅಂತಂದ್ಮೇಲೆ ಸಿಕ್ಕಾಪಟ್ಟೆ ಮೇಯಿಸುತ್ತಾರೆ, ಅದಕ್ಕೆ ಬೇಸಿ ಕೂಳು ಹಾಕ್ತಾರೆ, ಮೇಯಿಸುತ್ತಾರೆ, ಎಷ್ಟೊಂದು ಉಣ್ಣಿಸುತ್ತಾರೆ, ಎಷ್ಟೊಂದು ತಿನ್ನಿಸುತ್ತಾರೆ. ಅವರ ಪ್ರೀತಿಯಿಂದ ಅದೇನಾಗ್ತದೆ? ನಿರ್ಭಯವಾಗಿ ಇರ್ತದೇನು? ಅವರು ಏನೆಲ್ಲ ರಾಜನ ಬಲ್ಲಿ ಕೂಳ ತಿನ್ನೋದಕ್ಕೇನು ಕಡಿಮೆ ಇರಂಗಿಲ್ಲ, ಏನೆಲ್ಲ ತಿಂದು ಏಟರೆ ಉಣ್ಣು ಮಸ್ತ್ ಮೇಯ್ ಅಂತಿರ್ತಾರೆ. ಆದರೆ ಅವು ಏನ್ ಮಾಡ್ತದಪ್ಪ ಅಂತಂದ್ರೆ, ಅಷ್ಟೆಲ್ಲ ತಿಂದ್ರನು ಉಂಡ್ರನು ಏನಾಗ್ತದ? ಮಾವುತನ ಅಂಕುಶ ಅಂತ ಏನದ ಅಲ್ಲ, ಆ ಅಂಕುಶ ಅವನ ತಲೆ ಒಳಗಿಟ್ಟು ಯಾವಾಗ ನನಗೆ ಚುಚ್ಚುತ್ತಾನೋ, ಯಾವಾಗ ನನ್ನ ಮೇಲೆ ಅಧಿಕಾರ ಮಾಡಿ ನನಗೆ ಎಷ್ಟು ಕೆಲಸ ಹತ್ತಾನೋ ಅಂತ ಭಯದಾಗಿರ್ತದ ಇಲ್ಲದು. ಏನೆಲ್ಲ ಉಣಿಸಿ ತಿನಿಸಿ ಮೇಯಿಸಿದರೂ ಸಹಿತ ಅದು ನಿರ್ಭಯವಾಗಿ ಇರುವುದಿಲ್ಲ. ಆ ಮಾವುತನು ಯಾವಾಗ ತನ್ನ ತಲೆಯಲ್ಲಿ ಅಂಕುಶ ಚುಚ್ಚುತ್ತಾನೋ ಎಂಬ ಭಯದಲ್ಲೇ ಇರುತ್ತದೆ. ಹೆಂಗದರಿ? ನಿರಂಕುಶ ತೃಪ್ತಿ ಅನ್ನೋದು ಹೇಳಕತ್ತಾರ. ಇಂಥ ಉಪಚಾರದಿಂದ ತಿಂದು ಉಂಡು ತೃಪ್ತವಾದರೆ ಅದು ಸಾಂಕುಶ ತೃಪ್ತಿ. ಇಂಥ ಉಪಚಾರದಿಂದ ತಿಂದು ಉಂಡು ತೃಪ್ತವಾದರೆ ಅದಕ್ಕೇನಂತಾರೆ? ಸಾಂಕುಶ ತೃಪ್ತಿ. ನೀವು ಏಟು ಊಟ ಮಾಡಿದ್ರಿ ಏನು? ಸಾವಿನ ಭಯ ಹೋಗ್ಯದೇನ್ರಿ ನಿಮಗ? ಎಷ್ಟು ಕೂಳು ತಿಂದ್ರಿ ಏನು? ಎಷ್ಟು ಬಟ್ಟೆ ತೊಟ್ರಿ ಏನು? ಎಷ್ಟು ಮನಿ ಕಟ್ಟಿದ್ರಿ ಏನು? ಆವ ವಿದ್ಯೆಯ ಕಲಿತಡೇನು, ಸಾವ ವಿದ್ಯೆ ಬೆನ್ನ ಬಿಡದು. ಅಕ್ಕಮದಿ ವಚನ ಆದ ಇಲ್ಲ? ಉಸಿರ ಹಿಡಿದರೇನು, ಬಸಿರು ಕಟ್ಟಿದಡೇನು? ಉಸಿರು ಹಿಡಿದಡೆ ಅಂದ್ರೆ ಏನು? ಉಸಿರು ಹಿಡ್ಕೊಂಡಂತಂದ್ರೇನು ಪ್ರಾಣಾಯಾಮ ಮಾಡ್ಕೋತ ನಮ್ಮ ಪ್ರಾಣವನ್ನ ಎಲ್ಲೋ ಒಂದ್ ಕಡೆ ನಿಧಾನವಾಗಿ ಒಯ್ದು ಎಲ್ಲೋ ಒಂದ್ ಕಡೆ ಸಂಗ್ರಹ ಮಾಡಿ ಇಟ್ಟು ಉಸಿರೇ ಆಡಿಸ್ಲಾರ್ದಂಗೆ ಬದುಕವ್ರನ್ನೂ ಅದರ.
ಬಸಿರು ಕಟ್ಟದಂದ್ರೆ ಏನು? ಬಸಿರು ಕಟ್ಟಿದಾಳೆ ಅಂದ್ರೆ ಏನು ಅರ್ಥ ಮಾಡ್ಕೊಂಡಿರಿ? ಬಸಿರು ಕಟ್ಟದಂದ್ರೆ ಏನು ಅರ್ಥ ಮಾಡ್ಕೊಂಡ್ರಿ? ಅರ್ಥ ಆಗ್ಯದ ಇಲ್ಲ? ಬಸರು ಕಟ್ಟದಂತಂದ್ರೆ ಬ್ರಹ್ಮಚಾರಿಗಳಾಗದು, ಮದುವೆ ಮಾಡ್ಕೊಳ್ಳಾರ್ದೆ ಮಕ್ಕಳು ಹಡಿಲಾರ್ದಂಗೆ ಇರೋದು. ಇವ್ರೇನ್ ಸನ್ಯಾಸಿಗಳು, ಬ್ರಹ್ಮಚಾರಿಗಳು, ಗುರುಗಳು, ಜಗದ್ಗುರುಗಳು, ಮಹಾತ್ಮ ಏನಾಗ್ಯಾರ? ಇವರಿಗೆ ಸಾವಿನ ಭಯ ಆದ ಇಲ್ಲ? ಬಸಿರು ಕಟ್ಟಿದಾಡೇನು, ಉಸಿರ ಹಿಡಿದಾಡೇನು? ಅಕ್ಕ ಮದುವೆ ಹೆಂಗಂದಳ? ನೀವೇನು ದೊಡ್ಡ ಪೀಠ ಮಠ ಏನು ಮಾಡಿದ್ರು ಸಾವಿನ ಭಯದಾಗ ಎದಿರಲ್ಲ. ನೀವೆಲ್ಲ ಸಾಂಕುಶ ತೃಪ್ತಿ ಅಷ್ಟೇ. ಏನೆಲ್ಲ ಮಾಡಿ ಒಂದಿವ್ಸ ಮಂದಿ ಮನಿ ಕಟ್ಲಕತ್ತಾರ, ಒಂದಿವ್ಸ ಮಂದಿ ಮಠ ಕಟ್ಲಕತ್ತಾರ. ಏನ್ ದೊಡ್ಡ ಘನಕಾರ್ಯ ಮಾಡ್ಲಕತ್ತಿಲ್ಲ ಅಲ್ಲಿ. ಅದೇ ಜಗತ್ತಿನೊಳಗಿನ ಕಲ್ಲ ಮಣ್ಣ ತಗೊಂಡು ಒಂದಿವ್ಸ ಮಂದಿ ತಾವಿರೋದಕ್ಕೆ ಮಾಡ್ಕೊಳಕತ್ತಾರ, ಒಂದಿಷ್ಟು ಮಂದಿ ಸಾರ್ವಜನಿಕ ಕೆಲಸ ಮಾಡ್ಲಕತ್ತಾರ. ಮನುಷ್ಯ ಬಂದದ್ದು ಇಂಥ ಕೆಲಸ ಮಾಡ್ಲಕ್ ಬಂದಾನ? ಇದು ಮನುಷ್ಯ ಜನ್ಮದ ಗುರಿನಾ ಇದು? ಆಯ್ತು, ಒಂದು ದೊಡ್ಡ ಭಾರಿ ಮಠ ಕಟ್ಟಿದ, ದೊಡ್ಡ ಕಲ್ಯಾಣ ಮಂಟಪ ಕಟ್ಟಿದ, ಇವ್ರ ಕೈ ಮೇಲೆ ಭಾರಿ ದೊಡ್ಡದೊಂದು ಕೆಲಸ ಆಯ್ತು ಬಿಡಪ್ಪ ಅಂತೇಳಿ ಎಲ್ಲರೂ ಮಠದಾಗ ಬಂದು ಪುರಾಣ ಕೇಳ್ತಾರ, ಕಲ್ಯಾಣ ಮಂಟಪದಾಗ ಪ್ರವಚನ ಕೇಳ್ತಾರ. ನಿನ್ನ ಎಷ್ಟು ದಿವ್ಸ ನೆನೆಸ್ತಾರ ಅವರು? ಏನದ ಮತ್ತೇನಂತಾರ ಗೊತ್ತಾ? ಯಾರ ರೊಕ್ಕಲೇ ಕಟ್ಟೇನೆ? ತಾ ದುಡ್ದು ರೊಕ್ಕದಾಗ ಕಟ್ಟೇನೆ, ನಮ್ದೇ ರೊಕ್ಕ ಹಾಕಿ ಕಟ್ಟೇನೆ. ಸಿದ್ದರಾಮಯ್ಯ ಅಷ್ಟು ಪುಷಟೆ ಬಾಕಿ ಕೊಡ್ತಾನಂತಂದ್ರೆ ಯಾರೇ ಅಯ್ಯೋ ಥ್ಯಾಂಕ್ಸ್ ಸಿದ್ದರಾಮಯ್ಯ ನಮ್ಮ ಪುಷಟೆ ಎಲ್ಲಿಂದ ಕೊಡ? ಸರ್ಕಾರದ ಕೊಡ್ತಾನ, ತನ್ನ ಮನೆಗೆ ಕೊಡ್ತಾನೆ ಏನಂತಾರ? ಹೆಂಗದು? ಏನ್ ತನ್ನ ಮನೆಗೆ ಕೊಡ್ತಾನ? ಗೌರ್ಮೆಂಟಿಂದ ಕೊಡ್ಲಕತ್ತಾನ, ಪುಷಟೆ ಕೊಡ್ಲಕತ್ತಾನ. ಎಷ್ಟೋ ಸಾಲ ಮಾಡಿಟ್ಟಾನ ಅಂತ ಬಹಳ ಎಲ್ಲ ಸರ್ಕಾರ ಹಾಳು ಮಾಡ್ಯಾನಂತಾರ. ಮತ್ ಪುಕ್ಷೇಟೆ ತಿರುಗಾಡ್ತಾರ. ಪುಕ್ಷೇಟೆ ತಿರುಗಾಡಬಾರ್ದು. ಅವ ಸರ್ಕಾರದ ಪುಕ್ಷೇಟೆ ಕೊಟ್ಟರು ನಾ ಪುಕ್ಷೇಟೆ ಏನು ತಗೋಬಾರ್ದು. ಅದು ತಗೊಳ್ಳೋದ್ರಿಂದ ನಮ್ಮ ರಾಜ್ಯದ ಸ್ಥಿತಿಗತಿ ಹದಗೆಡ್ತದ ಅನ್ನೋಂಥದ್ದು ಪ್ರಜ್ಞೆ ಇತ್ತು ಅಂತಂದ್ರೆ ಯಾವ ಸರ್ಕಾರದವರು ಅಂತ ಕೆಲಸ ಮಾಡಲ್ಲ. ನಮಗ್ ಬುದ್ಧಿಗೇಡಿತನ ಅದ ಅಂತೇಳಿ ನಮ್ಮ ಬುದ್ಧಿಗೇಡಿತನಕ್ಕೆ ತಮ್ಮ ಸ್ವಾರ್ಥ ಸಾಧನೆಗೆ ಇಂಥ ಕೆಲಸಗಳು ಮಾಡ್ತಿರ್ತಾರೆ. ಅನುಭವಿಸ್ಬೇಕೆಲ್ಲರೂ ಅಷ್ಟೇ. ಎಂತ ಕಲ್ಯಾಣ ಮಂಟಪ ಕಟ್ಟಿದ್ರ ಏನು? ನಾವು ರೊಕ್ಕ ಕಟ್ಟಿವ ತಾವ ಕಟ್ಟೇನೆ, ನಮ್ಗೆ ನಾವೇನ್ ತಾನು ಸ್ವಂತ ದುಡ್ದು ಕಟ್ಟೇನೆ ಏನದು? ಅವಂದೇ ಲೆಕ್ಕ ಅಂತಾರ. ಏನದ ಅಲ್ಲ? ಕಷ್ಟಪಟ್ಟು ದುಡಿದು ತನ್ನ ದುಡಿದು ರೊಕ್ಕದಾಗ ಮನಿ ಕಟ್ತಾನಲ್ಲ, ಅದೇ ಮಹಾಪ್ರಸಾದ. ಊರ್ ಮಂದಿ ರೊಕ್ಕ ಜಮಾ ಮಾಡಿ ಕಟ್ಟಿದ್ದದು ಏನ್ ದೊಡ್ಡ ಘನಕಾರ್ಯ ಏನಲ್ಲ. ಎಲ್ಲರೂ ಕೂಡಿ ಕಟ್ಟಿರ್ತಾರೆ. ಗೌರ್ಮೆಂಟ್ದವ್ರು ಕಟ್ಟಿದಂಗೆ ಸಮಾಜದವ್ರು ಕಟ್ಟಿರ್ತಾರ. ಅದನ್ನು ನಾವು ಮಾಡೀನಿ ಅಂತಿರ್ತಾನ. ಸಾಂಕುಶ ತೃಪ್ತಿ. ಪಟ್ಟದ ಆನೆ ಕೇವಲ ರಾಜನ ಆಸನ, ಬಂಗಾರದ ತಡಿಗಳು, ಏನೆಲ್ಲ ಊಟೋಪಚಾರಗಳು, ಏನೆಲ್ಲ ವೈಭವದಲ್ಲಿ ಸಂತೃಪ್ತವಾಗಿದ್ದರೂ ಯಾವ ಕ್ಷಣದಲ್ಲಿ ಅಂಕುಶವನ್ನ ತನ್ನ ತಲೆಯಲ್ಲಿ ಚುಚ್ಚುತ್ತಾನೋ ಎಂಬ ಭಯ ಅದಕ್ಕೆ ಇದೆ. ಎಂಥ ರಾಜನಾದರೂ ಕೂಡ ನಾಳೆ ಯಾವಾಗ ಯಮಧರ್ಮ ಬರುತ್ತಾನೆ ಎಂಬ ಭಯ. ಮ್ಯಾಲ್ ಕೂತ ರಾಜಾಗ ಯಾವಾಗ ಯಮಧರ್ಮ ಬರ್ತಾನನ್ನ ಭಯ. ಅವ ಬೆಕ್ಕದಂತ ರಾಜ ಇರ್ಲಿ, ಬೆಕ್ಕದಂತ ಗುರು ರಾಜ ಇರ್ಲಿ, ಬೆಕ್ಕದಂತ ಗುರು ಇರ್ಲಿ, ಬೆಕ್ಕದವ ಇರ್ಲಕ್ಕ ಅವನಿಗೂ ಮರಣದ ಭಯ. ಏನ್ ಬ್ರಹ್ಮಚಾರಿಗಳಾದ್ರೆ ಸಾವು ತಪ್ಪುತ್ತದೇನ್ರಿ? ಸನ್ಯಾಸಿಗಳಾದರೆ ಸಾವು ತಪ್ಪುತ್ತದೇನು? ನೀವೆಂತ ಯೋಗಿಗಳಾದರೆ ಸಾವು ತಪ್ಪುತ್ತದೇನು? ಎಂತ ಪೂಜೆ ಮಾಡಿದರೆ ಸಾವು ತಪ್ಪುತ್ತದೇನು? ಜ್ಞಾನದಿಂದ ಮಾತ್ರ ಸಾವು ತಪ್ಪಲಿಕ್ಕೆ ಸಾಧ್ಯ. ಬ್ರಹ್ಮಜ್ಞಾನದಲ್ಲಿ ತಿಳ್ಕೊತ ನಾವು ಈ ದೇಹಕ್ಕೆ ನನಗೆ ಸಾವು ಅಲ್ಲ, ಇದು ನನ್ನ ದೇಹಕ್ಕೆ ಬರುವ ಸಾವು ಅಂತ ತಿಳ್ಕೊಂಡು
ತಾನು ಸಾಯಲಾರ್ದಂಗ ಅಜರ ಅಮರ ಆಗಿ ಇರುವಂತ ಒಂದು ಕೂಟಸ್ಥ ಚೈತನ್ಯ ಸಾಕ್ಷಿ ಚೇತನ ಅಂತ ತಾನು ತಿಳ್ಕೊಂಡು ಆ ಶರೀರದ ಮೇಲಿನ ಒಂದು ಮೋಹ, ಶರೀರದ ಮೇಲಿನ ತನ್ನ ಅಭಿಪ್ರಾಯಗಳನ್ನೆಲ್ಲ ಕಳಚಿಕೊಂಡು ಸಾವಿರಲಾರ್ದಂತ ಮೃತ್ಯುಂಜಯ ಆಗ್ತಾನ. ಮೃತ್ಯುವನ್ನು ಜಯಿಸ್ತಾನ ಜ್ಞಾನದಲ್ಲಿ. ಅದಕ್ಕೆ ರಾಜನಾದರೂ ಕೂಡ ಯಾವಾಗ ಯಮಧರ್ಮ ಬರ್ತಾನ ಅಂಜಿಕೆ, ಮ್ಯಾಲ ಕೂತ ರಾಜಾಗ ಯಮಧರ್ಮನ ಅಂಜಿಕೆ, ಹೊತ್ಕೊಂಡು ಹೋಗ ಆನಿಗೆ ಅಂಕುಶದ ಅಂಜಿಕೆ, ಈ ಭೋಗ ಈಶ್ವರಗಳಲ್ಲೇ ಮುಳುಗಿ ಸಂತೃಪ್ತವಾಗಿದ್ದರೂ ಕೂಡ ಕಾಲನು ಬಂದು ಹಿಡಿದು ಎಳೆದೊಯ್ಯುತ್ತಾನೆ ಎಂಬ ಭಯದಲ್ಲಿ ಎಲ್ಲರೂ ಇರುತ್ತಾರೆ. ಯಾವಾಗ ಸಾಯ್ತೀವೋ ಏನೋ ಭಯದಲ್ಲಿ ಎಲ್ಲರೂ ಅದಾರ. ಯಾವಾಗ ಅಪರೋಕ್ಷ ಜ್ಞಾನವಾಯಿತೋ, ಯಾವನಿಗೆ ಯಾವಾಗ ಸದೃಢವಾದ ಅಪರೋಕ್ಷ ಜ್ಞಾನ ಆಯಿತೋ ಆವಾಗ ಸಾಯುವವನು ನಾನಲ್ಲ, ನಾನು ಸಾಯವ ಅಲ್ಲ, ನನ್ನ ಶರೀರ ಮಾತ್ರ, ನಾನು ಬ್ರಹ್ಮನಿದ್ದೇನೆ. ಈ ರೀತಿಯಾಗಿ ಏನ್ ಮಾಡ್ತಾನೆ, ಸಾಂಕುಶ ತೃಪ್ತಿ ನಾಶವಾಗಿ ನಿರಂಕುಶ ತೃಪ್ತಿ ಪ್ರಾಪ್ತಿಯಾಗುತ್ತದೆ. ಭಯ ಎಲ್ಲ ಹೋಗ್ತದ. ಸಾಂಕುಶ ತೃಪ್ತಿ ಅಂತಂದ್ರ ಮರಣ ಭಯ ಸಹಿತವಾದಂತ ತೃಪ್ತಿ. ಮರಣ ಸಹಿತವಾದಂತ ತೃಪ್ತಿ, ಮರಣ ಭಯ ಸಹಿತವಾದಂತ ತೃಪ್ತಿ ಹೋಗಿ ಮರಣ ಭಯ ರಹಿತವಾದಂತ ತೃಪ್ತಿ, ಆನಂದ ಉಂಟಾಗ್ತದ. ಅದೇ ನಿರಂಕುಶ ತೃಪ್ತಿ. ಸಾಯವನು ನಾನಲ್ಲ. ಈ ದೇಹ ಸಾಯ್ತದ, ದೇಹ ಹುಟ್ಟುತ್ತದ, ದೇಹ ಬೆಳೀತದ, ದೇಹ ರೋಗ ರುಜಿನಾದಿಗಳಿಂದ ನೆರಳುತ್ತದ. ಆದರೆ ಅದರ ರೋಗಕ್ಕೂ ಸಂಬಂಧ ಇಲ್ಲ, ಅದರ ಪಾಪ ಪುಣ್ಯಕ್ಕೂ ಸಂಬಂಧ ಇಲ್ಲ, ಅದರ ಸುಖ ದುಃಖಾದಿ ಕರ್ಮಗಳಿಗೂ ಸಂಬಂಧ ಇಲ್ಲ, ಅದರ ಹುಟ್ಟು ಸಾವುಗಳಿಗೆ ಸಂಬಂಧ ಇಲ್ಲ. ನಾನು ಬ್ರಹ್ಮನಿದ್ದೇನೆ, ಅದು ನನ್ನ ಶರೀರ. ಅಂಗಿ ಹಳಿದಾದ್ರೆ ನೀವು ಹಳಿದಾಗಿರೇನ್ರಿ? ಅಂಗಿ ಹರಿದ್ರೆ ನೀವೇನಾರ ಹರಿದಿರೇನು? ಒಂದ್ ಅಂಗಿ ಹೋಗಿ ಇನ್ನೊಂದ್ ಅಂಗಿ ಹೆಂಗ್ ಹಾಕೋತೀರಿ ಹಂಗ ಶರೀರಗಳು ಬದಲಾಯಿಸ್ಕೊತ ಹೋಗ್ತಾವ. ಅದಕ್ಕೆ ಶರಣರು ಏನ್ ಹೇಳಿದ್ರು, ಮಾನವಿ ಬಟ್ಟಿ ಹೊಸ ಹಾಕೋತಿರಿಲ್ಲ, ದಸರಿಗೆ ಹೊಸ ಬಟ್ಟೆ ಹಾಕೋತೀರ ಇಲ್ಲ, ಮಹಾನವಮಿಗೆ. ಹಾಂಗ ಈಗ ಈ ಆತ್ಮಕ್ಕ ಮಹಾನವಮಿ ಎದರ್ದಪ್ಪ ಅಂತಂದ್ರೆ ಮರಣವೇ ಮಹಾನವಮಿ ಅಂತ ಹೇಳಿದ್ರು. ಹಳಿ ಶರೀರ ಹೋಗಿ ಹೊಸ ಶರೀರ ಬರ್ತದ. ಆತ್ಮದ ಮಹಾನವಮಿ ಮರಣ ಅಂದ್ರ, ಶರೀರದ ಮಹಾನವಮಿ ಅಂಗಿ ಹಾಕೊಳ್ಳೋದು, ಆತ್ಮದ ಮಹಾನವಮಿ ಹೊಸ ಶರೀರ ಧರಿಸೋದು, ಹಳಿ ಶರೀರ ತ್ಯಾಗ ಮಾಡೋದು. ಮರಣವೇ ಮಹಾನವಮಿ. ಆತ್ಮದ ಮಹಾನವಮಿಯಲ್ಲಿ ಮೋಕ್ಷ ಅದೋ ಏನು ಶರೀರದ ಮಹಾನವಮಿ ಒಳಗೆ ಮೋಕ್ಷದ ರೀ? ನಿರಂಕುಶ ತೃಪ್ತಿ ಎದರಾಗದ? ಶರೀರದ ಮಹಾನವಮಿ ಮಾಡಿ ಹಳೆ ಅಂಗಿ ಬಿಸಾಕ್ತೀರಿ, ಹೊಸ ಅಂಗಿ ಉಟ್ಕೋತೀರಿ. ಆತ್ಮದ ಮಹಾನವಮಿ ಒಳಗ ಹಳಿ ಶರೀರ ಬಿಸಾಕಿ ಹೊಸ ಶರೀರ ತರ್ತೀರಿ. ಎದರಾಗದ ನಿರಂಕುಶ ತೃಪ್ತಿ? ಆತ್ಮದ ಮಹಾನವಮಿ ಒಳಗ. ಸಾಯುವವನು ನಾನಲ್ಲ. ಪರಮಾನಂದ ಪ್ರಾಪ್ತಿ ಹೆಂಗಾಗ್ತದ ಮೆಕ್ಯಾನಿಸಮ್ ಗೊತ್ತಾಯ್ತರ? ದೋಹ
106 कही अवस्था सात मई तो कू शिष्य सुजाना सो सगरी आभास की ಹೈ ತಿನಹಿ ಮೇ ಜ್ಞಾನ. ಸುಜಾನ ಅಂದರೆ ಬುದ್ಧಿವಂತನಾದ ಶಿಷ್ಯನೇ, ನಾನು ಇಲ್ಲಿಯವರೆಗೆ ನಿನಗೆ ಹೇಳಲ್ಪಟ್ಟ ಯಾವ ಅವಸ್ಥೆಗಳಿರುವವೋ, ಸೋಸಗರಿ ಅಂತಂದ್ರ ಆಭಾಸಕಿ ಅಂದರೆ ಅವೆಲ್ಲವೂ ಆಭಾಸನ ಅವಸ್ಥೆಗಳೆಂದು ತಿಳಿ. ಹೈ ತಿನಮೇ ಜ್ಞಾನ ಅಂದ್ರೆ ಅವುಗಳಲ್ಲಿಯೇ ಜ್ಞಾನವೂ ಇರುತ್ತದೆ. ಅಂದ್ರೆ ಜೀವ ಬ್ರಹ್ಮೈಕ್ಯದ ಜ್ಞಾನ ಈ 7 ಅವಸ್ಥೆಗಳೊಳಗೆ ಆದ ಜ್ಞಾನವಿರುತ್ತದೆ. ಮತ್ತು ಪರೋಕ್ಷ ಬ್ರಹ್ಮಜ್ಞಾನ ಮತ್ತು ಅಪರೋಕ್ಷ ಬ್ರಹ್ಮಜ್ಞಾನಗಳು ಅದರಾಗೆ ಅದಾವ. ಈ 7 ಅವಸ್ಥೆಗಳು ತಿಳ್ಕೊಂಡು ಚಂದ ಅಂತಂದ್ರೆ ಅದರೊಳಗೆ ಬ್ರಹ್ಮಜ್ಞಾನ ಅದ. ಇದನ್ನ ಯಾರು ತಿಳ್ಕೊತಾರೆ ಅವರೇ ಬ್ರಹ್ಮಜ್ಞಾನಿಗಳು. ಅದಕ್ಕೆ ಈ 7 ಅವಸ್ಥೆಗಳ ಬಗ್ಗೆ ತಿಳ್ಕೊಳ್ಳೋದ್ರಾಗೆ ಬ್ರಹ್ಮಜ್ಞಾನ ಅಂತಾರೆ. ಮತ್ತೆ ಬ್ರಹ್ಮನ ಯಥಾರ್ಥ ಜ್ಞಾನ ಇದರೊಳಗೆ ಆಗ್ತದೆ. ಇದು ಯಾರು ತಿಳ್ಕೊತಾರ ಅವರೇ ಬ್ರಹ್ಮಜ್ಞಾನಿಗಳು. ಈಗ ನನಗೆ ಇದೆಲ್ಲ ನಿನಗೆ ಯಾಕೆ ಹೇಳಿದೆ, ಇದು ಹೇಳಿ ನಿನಗೆ ಯಾಕೆ ಹೇಳಿದೆ ಅಂತಂದ್ರ ನೀ ಕೇಳಿದ ಪ್ರಶ್ನೆಗೆ ನಾನು ಹೇಳಿನಿ. ದೋಹ 107 ಏನಂತಾನ, ಜ್ಞಾನ ಹೋತ ಹೈ ಕಾನಕು यह पूछी तई बात मई ताको उत्तर कहूं चहै ಸುಪೂಚ ವತಾಸ. ಅಂತಂದ್ರೇನು, ಜ್ಞಾನವು ಯಾರಿಗೆ ಆಗುತ್ತದೆ ಅಂತ ನೀನು ನನಗೆ ಕೇಳಿದ್ದಿ. ಕೂಟಸ್ಥನಿಗೆ ಆಗ್ತದೋ ಏನು ಆಭಾಸನಿಗೆ ಆಗ್ತದೋ ಅಂತ ನೀನು ನನಗೆ ಕೇಳಿದ್ದಿ. ಜ್ಞಾನವು ಯಾರಿಗೆ ಆಗುತ್ತದೆ ಅಂತ ಈ ಮಾತನ್ನು ನೀನು ನನಗೆ ಕೇಳಿರುವಿ. ನಾನು ಅದಕ್ಕೆ ಉತ್ತರ ಈ ರೀತಿಯಾಗಿ 7 ಅವಸ್ಥೆಗಳ ಮೂಲಕ ಹೇಳಿದ್ದೇನೆ. ಚಹೈ ಸುಪೂಚ ಏತಾತ. ಹೇ ಕುಮಾರನೇ, ಈಗ ಮತ್ತೇನು ಕೇಳಬೇಕಂತಿದಿ ಕೇಳು. ಜ್ಞಾನ ಕೂಟಸ್ಥನಿಗೆ ಆಗುತ್ತದೆಯೋ ಆಭಾಸನಿಗೆ ಆಗುತ್ತದೆಯೋ ಎಂಬ ಪ್ರಶ್ನೆಗೆ ಉತ್ತರ ನೀಡಿದ್ದೇನೆ. ಈಗ ನಿನಗ ಏನು ಉತ್ತರ ಸಿಕ್ತು ಹೇಳಪ್ಪ? ಏನು ಉತ್ತರ ಸಿಕ್ತು? ಜ್ಞಾನ ಕೂಟಸ್ಥನಿಗೆ ಆತದಂತ ತಿಳ್ಕೊಂಡು ಏನು ಆಭಾಸನಿಗೆ ಆತದಂತ ತಿಳ್ಕೊಂಡು ಅಂತ ಕೇಳಕತ್ತಾರ ಅವರು. ಜ್ಞಾನ ಆಭಾಸನಿಗೆ ಆಗ್ತದ, ಕೂಟಸ್ಥನಿಗೆ ಅಲ್ಲ ಅಂತ ತಿಳ್ಕೊಂಡು ನಿನ್ನ ಎಲ್ಲಾ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಟ್ಟಿನಿ, ನಿನ್ನ ಸಂಶಯ ನಿವೃತ್ತಿ ಮಾಡೀನಿ. ಮತ್ತೀಗೇನಾಗಬೇಕಪ್ಪ ಅಂದ್ರೆ ಮತ್ತಿನ್ನ ಏನಾರ ಕೇಳ್ತಿದ್ರೆ ಕೇಳು ಅಂತ ಅಂದಾಗ ಮತ್ತೆ ಮುಂದಿನ ಪ್ರಶ್ನೆ ಏನ್ ಕೇಳ್ತಾನೋ ಅದು ಮತ್ತೆ ನಾಳೆ ನೋಡೋಣ. ಜ್ಞಾನ ಯಾರಿಗೆ ಆಗ್ತದ ಅಂದ್ರೆ ಆಭಾಸನಿಗೆ ಆಗ್ತದ. ಹೆಂಗ್ ಆಗ್ತದ ಅಂದ್ರೆ ಸಪ್ತ ಅವಸ್ಥೆಗಳ ಮೂಲಕ ಆಗ್ತದ. ಎದಕ್ಕೆ ಆಗ್ತದ ಅಂತಂದ್ರ ಅವನಿಗೆ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅಂತೇಳಿ ಈ ಸಾಧನೆಗಳು ಮಾಡ್ಲಾರ್ದೆ ಅನ್ಲಿಕ್ಕೆ ಬರಂಗಿಲ್ಲ. ಈ ಸಾಧನೆಗಳ ಮೂಲಕ 7 ಅವಸ್ಥೆಗಳನ್ನು ದಾಟಿ ಹೋದಾಗ ಇವನಿಗೆ ಈ ರೀತಿಯಾದಂಥ ಜ್ಞಾನ ಆಗ್ತದೆ. ನಾನು ಕೂಟಸ್ಥ ಬ್ರಹ್ಮ ಅದೀನಿ, ನಾನು ಸಾಕ್ಷಿ ಬ್ರಹ್ಮ ಅದೀನಿ, ನಾನು ಅದ್ವಯ ಬ್ರಹ್ಮ ಅದೀನಿ ಅನ್ನೋದು ಜ್ಞಾನ ಆಗ್ತದಂತ ಈ ರೀತಿ ಹೇಳ. ಚಲೋ ಅದೇನ್ರಿ ಪಾಠ ಇದು ಎಲ್ಲ? ಎಷ್ಟೈತೆ ಟೈಮ್? ಹಿಂದೆ ಮಾಡಿದ ಪ್ರಶ್ನೆಯನ್ನೇ ಮತ್ತೆ ಮಾಡ್ತಾನೋ, ಅದೇನ್ ಮಾಡ್ತಾನೋ ನಾಳೆಗೆ ಹೇಳಮ್ಮ. ಈಗ ಸದ್ಯ ಸಾಕಲ್ಲ, ಇಷ್ಟು ಸಾಕು. ಅಲ್ಲೇ ಒಳಗೆ ಹೋಗಲ್ಲ ಇನ್ನು ಮುಂದೆ, ಸಾಕಷ್ಟೇ. ಇವತ್ತೇನು ಹೇಳಿದ್ದು ಮುಖ್ಯವಾದದ್ದು.
ಮತ್ತೆ ರೀ ಏನಾರು ಹೇಳ್ಬೇಕಾ ಇವತ್ತಿನ ಪಾಠದ ಬಗ್ಗೆ? ಶ್ರವಣ ಆಯ್ತು, ಇನ್ನು ಮನನ ಆಗಬೇಕು, ನಿತ್ಯಾಸ. ಅವೇ ಪ್ರಶ್ನೆನೇ ಮತ್ತೆ ಮತ್ತೆ ಕೇಳಿ ಮನನ ಮಾಡಿಸ್ತಾರ, ಅವರೇ ಮಾಡಿಸ್ತಾರ, ನಮ್ದೇನಿಲ್ಲ ಅವ್ರ. ನೆಕ್ಸ್ಟ್ ಅದೇ ಪ್ರಶ್ನೆ ಕೇಳ್ತಾರೆ, ಅದ್ರಾಗೆ ಮತ್ತೆ ಟ್ವಿಸ್ಟ್ ಮಾಡ್ತಾರೆ, ಮತ್ತೆ ಕೇಳ್ತಾರೆ, ಮತ್ತೆ ಹೇಳ್ತಾರೆ, ಹಿಂಗೆ ಮಾಡಿ ಶಕ್ತಿ ತುಂಬುತ್ತಾರ ಅವರು. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು, ಎಲ್ಲರಿಗೂ ಶರಣು ಶರಣಾರ್ಥಿಗಳು. ತುಂಬಾ ಧನ್ಯವಾದಗಳು ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದಂತಹ ಷಣ್ಬಸವ ಸ್ವಾಮೀಜಿಯು ನಮಗೆ ಇಲ್ಲಿವರೆಗೆ ಆಭಾಸನ 7 ಅವಸ್ಥೆಗಳು ಯಾವ ರೀತಿ ಹೋಗಲಾಡಿಸಿಕೊಳ್ಳಬೇಕು, ಅಜ್ಞಾನ, ಕ್ರಾಂತಿ, ಅಪರೋಕ್ಷ ಬ್ರಹ್ಮಜ್ಞಾನ, ಪರೋಕ್ಷ ಬ್ರಹ್ಮಜ್ಞಾನ, ಕ್ರಾಂತಿ ನಾಶ, ಇವುಗಳನ್ನು ಯಾವ ರೀತಿ ಹೋಗಲಾಡಿಸಬೇಕು ಅನ್ನೋದನ್ನು ನಮಗೆಲ್ಲ ದೃಷ್ಟಾಂತಗಳ ಮೂಲಕ ನಮಗೆ ತಿಳಿಸಿಕೊಟ್ರು. ಶಾಂತ ತೃಪ್ತಿ ಹೋಗಲಾಡಿಸಿಕೊಂಡು ನಿರಂಕುಶ ತೃಪ್ತಿ ನಾವು ಪಡ್ಕೊಳ್ಬೇಕು. ಬ್ರಹ್ಮಜ್ಞಾನ ತಿಳ್ಕೊಂಡ್ರೆ ಮಾತ್ರ ಸಾವಿನ ಭಯ ಹೋಗ್ತದೆ, ಮರಣದ ಭಯ ಹೋಗ್ತದೆ. ಎಂಥ ಮನುಷ್ಯ ಎಂಥ ಭೋಗೈಶ್ವರದಲ್ಲಿ ಇದ್ದು ಕೂಡ ಯಾರಿಗೂ ಸಾವಿನ ಭಯ ತಪ್ಪಿದ್ದಲ್ಲ. ಎಂಥ ಒಂದು ಪಂಡಿತರಲ್ಲಿ, ಸನ್ಯಾಸಿಯಲ್ಲಿ, ಬೇಕಾದಲ್ಲಿ ಯಾವನಿದ್ರೂ ಕೂಡ ಅವನಿಗೆ ಮರಣದ ಭಯ ತಪ್ಪಿದ್ದಲ್ಲ. ಹೆಂಗೆ ತಿಳ್ಕೋಬೇಕು ಅಂತಂದ್ರೆ, ಹಳಿ ಬಟ್ಟೆ ಊರಿಗೆ ಹೊಸ ಬಟ್ಟೆ ಹೊಲಿಸ್ಕೊಂಡಂಗೆ ಶರೀರಕ್ಕೆ ಎಲ್ಲ ನನಗಿಲ್ಲ ಯಾವುದು ಅಂತ ಹೇಳಿಸಿಂದ ನಮಗೆಲ್ಲ ದೃಷ್ಟಾಂತದ ಮೂಲಕ ತಿಳಿಸಿಕೊಟ್ಟರು. ಅವ್ರಿಗೆ ಪೂರ್ವಕವಾದಂತಹ ಅಭಿನಂದನೆಗಳು. ಈಗ ಶುದ್ಧ ಬ್ರಹ್ಮನಿಷ್ಠ ಬ್ರಹ್ಮಣಿಯಾದಂಥ ಗೌರವಂತ ಇವರು ಮನುಷ್ಯರಾಗಿ ಮಂಗಳಾಚರಣೆಯನ್ನು ತಿಳಿಸಿಕೊಡಬೇಕು ಅಂತೇಳಿ ಯಾರೇ ಗುರುಗಳು ಮಂಗಳಾಚರಣೆಯನ್ನು ನಡೆಸಿಕೊಂಡು ಹರ ಓಂ ಗುರುಭ್ಯೋ ನಮಃ. ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ, ಅಜಹರ ಹರಿಗಾತಾರವೇ ತಾನಾದ ಪರಮ ಸದ್ಗುರುವರರಿಗೆ, ಸ್ಥಿತಿಸಿರದರ್ಧವ ಮತಿಯಲ್ಲಿ ನೆಲೆಸಿದ ಪತಿತ ಪಾವನಗೆ, ಪ್ರತಿಗಾನದ ನರ ಅಗ್ನರಿಗರುವ ತುರದ ಧೀರನಿಗೆ, ಕುಟಿಲೋಕ್ತಿಗಳನ್ನು ಕಟುವಾಗಿ ಟೀಕಿಸಿ ಹಿತವನು ಬೋಧಿಪಗೆ, ಷಡ್ದರ್ಶನವ ಸಾರವ ಬೀರಿದ ಯುಕ್ತಿ ಪ್ರಕಾಶಕಗೆ, ಅತ್ತಿತ್ತಗಲದ ಮತ್ತೊಂದಲ್ಲದ ತತ್ವವ ತಿಳಿಸಿದವಗೆ, ವೃತ್ತಿ ಪ್ರಭಾಕರ ಕೃತಿಯನ್ನು ರಚಿಸಿದ ಪರತರ ಪಂಡಿತಗೆ, ವಿಚಾರ ಸಾಗರ ಕೃತಿಯನ್ನು ಕರುಣಿಸಿ ಪರಿಭವ ಬಾಧೆಯ ತಿಳಿಸಿದವಗೆ, ಅಚಲಾದ್ವಯ ಅಗ್ನಿಗ ನಿರುಪಮ ನಿರ್ಗುಣ ಪರಮಾಚಾರ್ಯರಿಗೆ, ಪರಮದಯಾನಿಧಿ ದಾದೋ ಗುರುವಿನ ಬೋಧಾಮೃತ ಸುತಗೆ, ವರಪ್ರಣವಾತ್ಮಕ ನಿಗಮಾತೀತ ನಿಶ್ಚಲದಾಸರಿಗೆ, ನಿಶ್ಚಲದಾಸರ ಕೃತಿಯನ್ನು ಅರಿವಿದ ಗುರು ಶಿವಾನಂದರಿಗೆ, ನಿಶ್ಚಿಂತವಾಗಿ ನಿಜವನ್ನು ಬಂದಿದ ಗುರುನಾಥ ನಿಮ್ಮಡೆಗೆ, ನಿಜಾನಂದ ಜ್ಯೋತಿ
ನಿಜವಾಗಿ ಬೆಳಗಿರಿ ಕುಶಲದಾಸರಿಗೆ ಅಜನರ ಹರಿಗಾದಾರವೇತಾನ ಪರಮ ಸದ್ಗುರುವರರಿಗೆ ಓಂ ಶ್ರೀ ಗುರು ಸದ್ಗುರು ವಂದನೆ. ಓಂ ಪೂಜ್ಯಾಯ ಸಾಧು ವಿಶಲಾಯ ಸನಾತನ ಧರ್ಮ ಸಮನ್ವಯ ಜ್ಞಾನ ಭಾರತಿ ಸಾಹಿತ್ಯ ಸಾಮ್ರಾಟತಾಯ ಶ್ರೀ ವಿಚಾರ ಸಾಗರ ವೃತ್ತಿ ಪ್ರಭಾಕರಾದಿ ಪ್ರೌಢ ಪ್ರಕ್ರಿಯಾ ಸದ್ಗ್ರಂಥ ರಚಯಿತಾಯ ಪರಮಾನಂದ ಪ್ರಾಪ್ತಿ ರೂಪೇಣ ಸರ್ವ ದುಃಖ ನಿವೃತ್ತಿ ರೂಪೇಣ ಸತ್ಯ ಮೋಕ್ಷ ಮಾರ್ಗ ಪ್ರದಾಯಕಾಯ ಶುದ್ಧ ಬ್ರಹ್ಮ ಜ್ಞಾನ ಪ್ರದಾಯಕ ಪರಮ ಸದ್ಗುರು ಶ್ರೀ ಶುದ್ಧ ಬ್ರಹ್ಮನೇ ನಮೋ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪಾತ್ಮ ಚೇತನರ ಹೃತ್ಕಮಲ ವಾಸನೆ ನಮೋ ನಮಃ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಸ್ಥಾವರಂ ಜಂಗಮಂ ಚೈವ ತಥಾ ಚೈವ ಚರಾಚರಂ ವ್ಯಾಪ್ತಮೇನ ಜಗತ್ಸರ್ವಂ ತಸ್ಮೈ ಶ್ರೀ ಗುರುವೇ ನಮಃ. ಜ್ಞಾನಶಕ್ತಿ ಸಮಾರೂಢಃ ತತ್ವಮಾಲಾ ವಿಭೂಷಿತಃ ಭಕ್ತಿ ಮುಕ್ತಿ ಪ್ರದಾತಾಯಂ ತಸ್ಮೈ ಶ್ರೀ ಗುರುವೇ ನಮಃ. ಅನೇಕ ಜನ್ಮ ಸಂಪ್ರಾಪ್ತ ಸರ್ವಕರ್ಮ ವಿದಾಯಿನೇ ಸ್ವಾತ್ಮಜ್ಞಾನ ಪ್ರಭಾವೇನ ತಸ್ಮೈ ಶ್ರೀ ಗುರುವೇ ನಮಃ. ನ ಗುರೋರಿಕಂ ತತ್ವಂ ನ ಗುರೋರಿಕಂ ತಪಃ ತತ್ವಂ ಜ್ಞಾನಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ. ಮನ್ನಾಥೋ ಶ್ರೀ ಜಗನ್ನಾಥೋ ಮದ್ಗುರು ಶ್ರೀ ಜಗದ್ಗುರು ಮಮಾತ್ಮ ಸರ್ವಭೂತಾತ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಜ್ಞಾನಮೂಲಂ ಗುರುಮೂರ್ತಿ ಪೂಜಾಮೂಲಂ ಗುರುಪರಂ ಮಂತ್ರಮೂಲಂ ಗುರುವಾಕ್ಯಂ ಮೋಕ್ಷಮೂಲಂ ಗುರುಕೃಪಃ. ಗುರುರಾದಿಶ್ಯ ನಾದಿಶ್ಯ ಗುರುಃ ಪರಮದೈವತಂ ಗುರುಃ ಪರತರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ ಸರ್ವ ದುಃಖ ನಿವೃತ್ತಿ ಭವ ಇಷ್ಟಾರ್ಥ ಸಿದ್ಧಿರಸ್ತು ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವ ಮಹಾತ್ಮರ ಚರಣಾರ್ವಿಂದಗಳೇ ಶರಣು ಶರಣಾರ್ಥಿ. ಓಂ ನಮಃ ಶಿವಾಯ.